ನಮ್ಮ DKD ಮೆಂಟರ್ ಸಂತು ಮಾಸ್ಟರ್ ಅಂಡ್ ಮೋಹನ್ ಮಾಸ್ಟರ್ಗೆ. ನೀವೆಲ್ಲ ಅನ್ಕೊಂತಿರ್ತಾರೆ ಯಾಕೆ ಸ್ಪೆಷಲ್ ಮೋಹನ್ ಮಾಸ್ಟರ್ ಮತ್ತೆ ಸಂತು ಮಾಸ್ಟರ್ ಇವತ್ತು ಡಾನ್ಸ್ ಮಾಡಿದ್ದಾರೆ ಅದು ಆರಂಭದಲ್ಲಿ ಅಂತ ಹೇಳಿ. ಈ ಸಂಭ್ರಮಕ್ಕೆ ಕಾರಣ ಡಾನ್ಸಿಂಗ್ ಜೋಡಿಗಳಲ್ಲಿ ಪ್ರೋತ್ಸಾಹ ತುಂಬೋದಕ್ಕೆ ಇವತ್ತು ಕೊರಿಯೋಗ್ರಾಫರ್ಸ್ ಸ್ಪರ್ಧಿಗಳ ಜೊತೆಯಾಗಿ ಹೆಜ್ಜೆ ಹಾಕಲಿದ್ದಾರೆ. ಅವರ ಕುಣಿತಕ್ಕೆ ಶಕ್ತಿನ ತುಂಬುತ್ತಿದ್ದಾರೆ, ಅವರ ಹಠಕ್ಕೆ ಸ್ಫೂರ್ತಿಯಾಗಿ ನಿಲ್ತಾ ಇದ್ದಾರೆ. ಸೊ ಬನ್ನಿ ಈ ಗುರು ಶಿಷ್ಯರ ಜೊತೆಯಾಗಿ ಹೆಜ್ಜೆ ಹಾಕೋದನ್ನ ಕಣ್ತುಂಬಿಕೊಳ್ಳೋಣ. ಶುರು ಮಾಡೋಣ ಈ ವಾರದ ಸುತ್ತು ಕೊರಿಯೋಗ್ರಾಫರ್ಸ್ ರೌಂಡ್. ಇದು ನಿಪಾನ್ ಪೇಂಟ್ ಹಾಗೂ ವೈಟ್ ಗೋಲ್ಡ್ ಕೋ ಪ್ರೆಸೆನ್ಸ್ ಡಾನ್ಸ್ ಕರ್ನಾಟಕ ಡಾನ್ಸ್ ಕೋ ಪಾರ್ಟ್ ಬೈ ಗೋಲ್ಡ್ ವಿನ್ನರ್ ಕೋಲ್ಗೇಟ್ ಕಜಾರಿಯಾ ಇಂಡಿಯಾಸ್ ನಂಬರ್ 1 ಟೈಲ್ ಕಂಪನಿ ಸ್ಪೆಷಲ್ ಪಾರ್ಟ್ನರ್ ಸೈಕಲ್ ಪ್ಯೂರ್ ಅಗರಬತ್ತಿ ರಾಮರಾಜ್ ಧೋತಿ ಶರ್ಟ್ ಅಂಡ್ ಕುರ್ತಾಸ್ ಅಶ್ವಸೂರ್ಯ ರಿಯಾಲಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವಾಸನ್ ಐಕೇರ್ ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ Z5. ಡಾನ್ಸ್ ವಿತ್ ಕೊರಿಯೋಗ್ರಾಫರ್ಸ್ ಜೊತೆಗೆ ನಮ್ಮ ಪ್ರೀತಿಯ ಜಡ್ಜಸ್ ನ ವೆಲ್ಕಮ್ ಮಾಡಬೇಕು. ಲೆಟ್ಸ್ ವೆಲ್ಕಮ್ ನಮ್ಮೂರ ನ್ಯಾಯ ದೇವರು ಶ್ರೀ 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 ವಿಜಯ ರಾಘವೇಂದ್ರ. ಲೆಟ್ಸ್ ವೆಲ್ಕಮ್ ಚಂದ್ರ ಲೇಔಟ್ ಚಂದ್ರಿಕೆ ಕ್ರೇಜಿ ಕ್ವೀನ್ ರೆಬಲ್ ರಕ್ಷಿತಾ ಮೇಡಮ್. ಲೆಟ್ಸ್ ವೆಲ್ಕಮ್ ಡಾನ್ಸಿಂಗ್ ಲೋಕದ ಚಕ್ರವರ್ತಿ ಇಂಡಿಯಾ ಸ್ಟೈಲಿಶ್ ಕೊರಿಯೋಗ್ರಾಫರ್ ಚಿಲ್ಲಿ ಮಾಸ್ಟರ್. ಈಗ ನಮ್ಮ ಡಾನ್ಸಿಂಗ್ ಮಹಾಗುರುವನ್ನ ಸ್ವಾಗತಿಸುವಂತಹ ಸಮಯ. ಲೆಟ್ಸ್ ವೆಲ್ಕಮ್ ಸೆಂಚುರಿ ಸ್ಟಾರ್ ಕನ್ನಡ ಚಕ್ರವರ್ತಿ ನಾಟ್ಯ ಸಾರ್ವಭೌಮ ಡಾನ್ಸಿಂಗ್ ಮಹಾಗುರು ವಕಾವ್ ಶಿವಣ್ಣ. ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು, ಬದುಕಿದ್ದು ಜಗತ್ತ ಬಂಡಿ ಇದು ವಿಧಿಯೋ. ಈಗ ಕೊರಿಯೋಗ್ರಾಫರ್ ರೌಂಡ್ ಅಲ್ಲಿ ಬರ್ತಾ ಇರೋಂತ ಮೊದಲ ಕೊರಿಯೋಗ್ರಾಫರ್ ಯಾರು? ಈಗ ಚತುರ ನಾರಿ ಅಂತ ಚಮಕ್ ತೋರ್ಸೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಚಿತ್ರದುರ್ಗದ ಚತುರ ನಾರಿ ಗಗನ ಹಾಗೂ ಮೈಸೂರಿನ ಉಜ್ವಲ್ ವಿತ್ ಕೊರಿಯೋಗ್ರಾಫರ್ ನಮ್ಮ ಹ್ಯಾರಿ ಪಾಟರ್ ರವಿ ಮಾಸ್ಟರ್. ಅರೆ ಗಂಗು ಬರೋ ಟೈಮ್ ಆಯ್ತು. ಹೌದಾ? ಹಾಗಾದ್ರೆ ಅವನು ಬರ್ತಾನಂತಾಯ್ತು. ಅವನಷ್ಟೇ ಅಲ್ಲ, ಇವರಿಬ್ರು ಮಧ್ಯ ನಂದೇಲಿ ಇಡ್ಲಿ ಅಂತ ಇನ್ನೊಬ್ಬ ಬರ್ತಾನೆ. ಗಂಗುನ ನೋಡಿದ್ರೆ ಸಾಕು, ಇವರಿಬ್ರು ಹಾಡೋದೇನು ಡ್ಯಾನ್ಸ್ ಮಾಡೋದೇನು ಇವರಿಬ್ರು ಕೊಡೋ ಕಾಟ ತಡ್ಕೊಳಕ್ಕಾಗಲ್ಲ. ಇನ್ನು ಈ ಕಣ್ಣಲ್ಲದೇನೇನು ನೋಡ್ಬೇಕು. ಹೇ, ಗಂಗು ಬಂದ್ಲೋ?
ಚತುರ ನಾರಿ ಚತುರ ನಾರಿ ಚತುರ ಚತುರ ಚಿಂತೆಯು ಏಕೆ ನಾವಿಮಣಿ ಇದು ಚತುರ ಅಲ್ಲ, ಇದು ಸೂಪರ್ ಅಣ್ಣ. ಹೆಂಗ ಅನ್ಸ್ತಾಳ ಈ ಪರ್ಫಾರ್ಮೆನ್ಸ್? ಫಸ್ಟ್ ಆಫ್ ಆಲ್ ಇದು ನನಗೆ ಫೇವ್ರೆಟ್ ಸಾಂಗ್. ಪಡೋಸನ್ಲಾಗ್ಲಿ ಇಲ್ಲ ರಾಘು ಅವ್ರು ಮಾಡಿದ ಹೌದು, ಹಾ. ಪಕ್ಕದ ಮನೆ ಹುಡುಗಿ ಆ ಸಿನಿಮಾದಾಗ್ಲಿ ನನ್ಗೆ ತುಂಬಾ ಇಷ್ಟವಾದ ಸಾಂಗ್ ಇದು. ಅದ್ರಲ್ಲಿ ನೀವು ಕೇಳ್ಬೇಕಂದ್ರೆ ಸುನಿಲ್ ದತ್, ಮಹಮೂದ್ ಅವರು ಹಾಗೂ ಕಿಶೋರ್ ಕುಮಾರ್ ಅವರು, ಅಯ್ಯೋ ಅವ್ರು 3 ಜನ ನೋಡ್ತಾ ಇದ್ರೆ ಆ ಸಾಂಗ್ಲಿ ನಕ್ಕಿ ನಕ್ಕಿ ನಕ್ಕು ಸಾಕಾಗುತ್ತೆ. ಅದು ಮಹಮೂದ್ ಅಂತೂ ಬಾ 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 ಆ ಪಾತ್ರ ಮಾಡೋದು ತುಂಬಾ ಕಷ್ಟ. ಅದನ್ನ ರವಿ ಎಷ್ಟು ಅದ್ಭುತವಾಗಿ ಮಾಡಿದ್ರು ಅಂದ್ರೆ ಮೈ ಗಾಡ್, ಇಟ್ ವಾಸ್ ಸೋ ಬ್ಯೂಟಿಫುಲ್. ರವಿ ಅವರೇ ನಿಮ್ಮ ಮೇಲೆ ಇನ್ನೊಂದು ಗೌರವನೇ ಬಂದ್ಬಿಡ್ತಿದ್ರು. ಯಾಕಂದ್ರೆ ಮಹಮೂದ್ ಅವ್ರ ತರ ಮಾಡೋದು ಬಹಳ ಕಷ್ಟ. ಯಾಕಂದ್ರೆ ಅವರು ಹ್ಯೂಮರ್ ವಿತ್ ಆ ಮೂಮೆಂಟ್ ಬಿಡಲ್ಲ, ಅವರು ಅಷ್ಟು ಅದ್ಭುತವಾಗಿ ಮಾಡ್ತಾರೆ. ಅಂಥವ್ರ ಪರ್ಫಾರ್ಮೆನ್ಸ್ ನೀವು ಲೀಲಾಜಲ ಮಾಡ್ಬಿಟ್ರಿ. ಅದ್ರ ಜೊತೆ ಇವ್ರು ನಮ್ಮ ಉಜ್ವಲ್, ಅಯ್ಯೋ ಮೈ ಗಾಡ್ ಅಮೇಝಿಂಗ್ ಉಜ್ವಲ್. ಅದು ಸೆಂಟ್ರಲ್ ಗಗನ, ಅಯ್ಯೋ ಮೈ ಗಾಡ್ ಏನ್ ಗಗನ. ಲಾಸ್ಟ್ 2-3 ಎಪಿಸೋಡ್ ಇಂದ ಯು ಆರ್ ಫ್ಲೈಯಿಂಗ್ ಲೈಕ್ ಎನಿಥಿಂಗ್. ತುಂಬಾ ಎತ್ತರಕ್ಕೆ ಬೆಳೀತಾ ಇದ್ದೀರಾ ಅಂಡ್ ತುಂಬಾ ಕಾನ್ಫಿಡೆಂಟ್ ಆಗಿ ಮಾಡ್ತಾ ಇದ್ದೀರಾ. ಇದೇ ತರ ಮಾಡಿ ಫ್ಯಾಂಟಾಸ್ಟಿಕ್ ಇತ್ತು. ನನಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲಮ್ಮ. ವಕಾವರ ಚಿಕ್ಕ ವರ್ಡ್ ಆಗೋಯ್ತಮ್ಮ, ಅದೇನೋ ದೊಡ್ಡ ವರ್ಡ್ ಹೇಳ್ಬೇಕಂತಿದೆ. ಅಣ್ಣ ನೀವ್ ವಕಾವ್ ಹೇಳಿದ್ರೆ ದೊಡ್ಡ ವರ್ಡ್ ಅಣ್ಣ, ನೀವ್ ಹೇಳಿದ್ರೆ ಅಷ್ಟೇ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ನಾವೆಲ್ಲ ಕೊರಿಯೋಗ್ರಾಫರ್ ರವಿ ಮಾಸ್ಟರ್ ಡ್ಯಾನ್ಸ್ ಮಾಡಿರೋದನ್ನ ಅಷ್ಟು ಎಂಜಾಯ್ ಮಾಡ್ತಿದ್ವಿ. ನಮ್ಮೆಲ್ಲರ ಖುಷಿ ಒಂದ್ ಕಡೆ, ನಮಗಿಂತ ಡಬ್ಬಲ್ ಖುಷಿ ಆಗಿರೋದು ಗಗನ. ಇಷ್ಟು ದಿನ ನಮ್ಮನ್ನ ಹೆಂಗೆಲ್ಲ ಕುಣಿಸ್ತಾ ಇದ್ರು, ಈಗ ಅವರೇ ಕುಣಿಯೋಂಥದ್ದು ಬಂತು. ಏನೆಲ್ಲ ಓಡ್ತಿತ್ತು, ಟೈಮ್ ಬಂತು ತಕ್ಕು. ಆಕ್ಚುಲಿ ಇದು ಮೋಸ್ಟ್ ಎಕ್ಸೈಟಿಂಗ್ ರೌಂಡ್ ಅಂದ್ರೆ ನಂಗೆ ಇದಾಗಿತ್ತು. ಆಕ್ಚುಲಿ ಮಾಸ್ಟ್ರಿಗೆ ಒಂದು 2 ಲೈನ್ಸ್ ಹೇಳ್ತೀನಿ. ಇವ್ರ ಮಂಡಿ ಮೇಲೆ ಹಾಕ್ತಾರೆ ಸ್ಟೆಪ್ಪು, ಇವ್ರ ಮಂಡಿ ಮೇಲೆ ಹಾಕ್ತಾರೆ ಸ್ಟೆಪ್ಪು. ರವಿ ಮಾಸ್ಟರ್ ಸ್ಟೆಪ್ ನೋಡಿ ಎಲ್ಲರೂ ಆಗ್ಬೇಕು ಗಪ್ ಚುಪ್ಪು. ಈ ಸತಿ ನಿಮ್ಗೆ ಸಿಗ್ಲಿ ಕಪ್ಪು. ಕೋಪ ಬಂದ್ರೆ ರವಿ ಮಾಸ್ಟರ್ ಹೆಂಗ್ ಬೈತಾರೆ ಗಗನ? ಕೋಪ ಬಂದಾಗಲ್ಲ ಯಾವಾಗ್ಲೂ ಅವ್ರದ್ದು ಮಂಡಿಗೊಂದು ಸಿಗ್ನೇಚರ್ ಸ್ಟೆಪ್, ಕೈಯಲ್ಲೊಂದು ಸಿಗ್ನೇಚರ್ ಸ್ಟೆಪ್. ಅವ್ರು ಅಕ್ಕ ಈ ತರ ಆಗಿದ್ರೆ ಗಗನ ಎಷ್ಟಲ್ಲಿ ಕಚ್ಕೋಬೇಕಾಗೋದು ನಾನು ಮಾತಾಡ್ಬೇಕಾದ್ರೆ.
ಕೋಪ ಬರ್ತಾ ಇತ್ತಾ ಗಗನ ನಿನ್ಗೆ ಗಿಲ್ಲಿ ಮಾತಾಡಿದ್ರೆ? ಹಂಗೇನಿಲ್ಲ, ಮುಂಚೆ ನಾನು ಗಿಲ್ಲಿ ಎಲ್ಲ ತುಂಬಾ ಮಾತಾಡಿಸ್ತಾ ಇದ್ವಿ ಕಾಮಿಡಿ ಕಿಲಾಡಿಯಲ್ಲಿದ್ದಾಗ, ಸೆಟ್ಗೆಲ್ಲ ಹೋದಾಗ. ಇವಾಗ ಎದ್ರಿಗೆ ಇದೇ ಸೆಟ್ ಅಲ್ಲಿ ಸಿಕ್ಕರು ಮಾತಾಡ್ಸೋದು ಕಮ್ಮಿ ಆಗ್ಬಿಟ್ಟೈತೆ. ಇನ್ಫ್ಯಾಕ್ಟ್ ನಾನು ಮಾತಾಡ್ಸೋದೆಲ್ಲ ಹಾಯ್ ಕೂಡ ಹೇಳಲ್ಲ, ನೋಡ್ದಾರೆ ಅಂತ ತಪ್ಪಾಗಿ ತಿಳ್ಕೊತಾರ ಅಂತ. ಚತುರನಾರಿ ಗಗನ ಬಾರಿ ಸೂಪರ್, ನಿಮ್ ಸ್ಯಾರಿ ಐ ಲವ್ ಯು ರೀ. ಇದನ್ನ ಪ್ಲೀಸ್ ಕಟ್ ಮಾಡ್ರಿ. ಕರೀದೇ ಬರ್ತಿಯಲ್ಲೋ ಗಿಲ್ಲಿ, ನಾನು ಏನು ನಾವು ಹಂಗೆ ಕರೀದೆ ನಮ್ಮ ಮದ್ವೆಗೆ ಹೋಗಿ ಊಟ ಮಾಡೋ ಅಭ್ಯಾಸ ಅವಾಗಿಂದ. ಫಸ್ಟ್ ನೀವಿಬ್ರು ಫ್ರೆಂಡ್ ಆಗಿ, ಆಮೇಲೆ ನೋಡಿ ಲವ್ ಗಿವ್ ಅದೆಲ್ಲ. ಫಸ್ಟ್ ಫ್ರೆಂಡ್ ಆಗಿ, ಹಾಯ್ ನಾನು ಗಗನ. ಕೈ ಕೊಡ್ಬೇಡ, ಕೈ ಹಿಡಿ ಹೋಗ್ಲಿ ಆಯ್ತು. ಮಾರೇ ಕಡೆ ಗಿಲ್ಲಿ ಮತ್ತೆ ಗಗನ ಎಲ್ಲಾ ಕಡೆಗೂ ಫೇಮಸ್ ಆಗಿದೆ. ಹೌದೌದು. ಈಗ ಅವಳು ಕೈ ಕೊಡ್ಲಿ ಕೈ ಕೊಡದೆ ಇರ್ಲಿ, ಅಕ್ಕ, ಏನೋ ವ್ಯತ್ಯಾಸ ನಿಂಗೆ. ಇದು ಇನ್ಸ್ಪಿರೇಷನ್ ಆಗಿ ನೀವು ಪರ್ಮಿಷನ್ ಕೊಟ್ರೆ, ರೈಟ್ಸ್ ಕೊಟ್ರೆ ಒಂದ್ ಸಾಂಗ್ ಆಡ್ತೀನಿ ಅಕ್ಕ. ಹಾಡು. ಜೀ ಕನ್ನಡದಲ್ಲಿ ಕೆಡಿ ಸ್ಟೇಜ್ ಅಲ್ಲಿ ಇದ್ಲು ಒಬ್ಬಳು ಮುದ್ದು ಮಹಾನಟಿ. ನಾನು ಅವಳ ಡೈರೆಕ್ಟ್ ಆಗಿ ನೋಡೋಕೆ, ಇಂಪ್ರೆಸ್ ಮಾಡಕ್ಕೆ ವೈಟ್ ಕಾರ್ಡ್ ಅಲ್ಲಿ ಬಂದೆ ಕಣೋ. ಅವಳು ಹಾಕೋ ಸ್ಟೆಪ್ಪಿಗೆ, ಅವಳು ಕೊಡೋ ಲುಕ್ಕಿಗೆ ನಾನ್ ಬಿದ್ದು ಹೋದೆ ಕಣೋ. ಅವಳೇ ನನ್ನ ದುರ್ಗದ ದೇವತೆ ಗಗನ. ಓ ಗಗನ, ಗಿಲ್ಲಿ ಗಗನ ಜೋಡಿ ಸೂಪರ್ ಅಣ್ಣ. ಆಶೀರ್ವಾದ ತಗೊಂಡು ಹೋಯ್ತಾರ. ನಾವಿಬ್ರು ಸೇರಿ ರಕ್ಷಿತಕ್ಕೂ ಆಶೀರ್ವಾದ ತಗೋಬೇಕು ಅನ್ಕೊಂಡಿದ್ದೀವಿ. ಅವಳು ನಿನ್ನ ಇಗ್ನೋರ್ ಮಾಡೋಳೆ, ಫೀಲಿಂಗ್ ಅಲ್ಲಿ ಹೋಗ್ಬೇಕು. ಇಗ್ನೋರ್ ಮಾಡೋದ್ಲಾ? ತುಂಬಾ ತುಂಬಾ ಇಗ್ನೋರ್ ಮಾಡ್ತಾರೆ. ಹೋಗಿ ಬಿಡಕ, ಬಂದ್ರೆ ಟೇಕ್ ಕೇರ್, ಹೋದ್ರೆ ಡೋಂಟ್ ಕೇರ್. ಏನ್ ಮಾಡಕ್ ಆಯ್ತದೆ? ಗಗನ ವಾಂಟ್ಸ್ ಟು ಸೇ ಸಮಥಿಂಗ್. ಹೇಳು ಬೇಬಿ. ಆಕ್ಚುಲಿ ನಾನು ಅವಾಗಲೇ ಮಾಸ್ಟರ್ ಬಗ್ಗೆ ಎಲ್ಲ ಜೋಕ್ಸ್ ಹೇಳಿದೆ, ಅವ್ರು ಹಿಂಗಿರ್ತಾರೆ ಆ ಥರ ಇರ್ತಾರೆ ಅಂತ ಹೇಳಿದೆ. ಬಟ್ ಪ್ರತಿ ಸರಿ ನನಗೆ ಯಾವ ಸ್ಟೆಪ್ಪಲ್ಲಿ ನಾನು ಚೆನ್ನಾಗಿ ಕಾಣ್ತೀನಿ ಅದನ್ನೆಲ್ಲ ಯೋಚನೆ ಮಾಡಿಬಿಟ್ಟು ನನಗೆ ಎಷ್ಟು ಡೀಸೆಂಟಾಗಿ ಕಾಸ್ಟ್ಯೂಮ್ ಕೊಡಬೇಕು, ಸೇಮ್ ತಂಗಿ ಥರನೇ ನೋಡಿ ಅದೇ ಥರ ಯೋಚನೆ ಮಾಡಿ ನನ್ನನ್ನು ತುಂಬ ಕೇರ್ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಅವ್ರಿಗೊಂದು ಗಿಫ್ಟ್ ಕೊಡಬೇಕಂತ ತಗೊಂಬಂದಿದ್ದೀನಿ. ತಂಗಿ ತರ ಅವ್ರನ್ನ ಕೇರ್ ಮಾಡ್ತಾರೆ, ಹಾಗಾಗಿ ತನ್ನ ಅಣ್ಣನಿಗೋಸ್ಕರ ಈ ತಂಗಿ ಗಿಫ್ಟ್ ತಗೊಂಡ್ಬಂದಿದ್ದಾರೆ. ಇದು ಮಾಸ್ಟರ್ಗೆ ಫ್ಲಾಸ್ಕು, ಯಾಕಂದ್ರೆ ಅವರು ದಿನಕ್ಕೆ ಏನಿಲ್ಲ ಅಂದ್ರೆ ಒಂದು 25 ಸರಿ ಟೀ ಕುಡಿತಾ ಇರ್ತಾರೆ. ನಮ್ಮ ಡ್ಯಾನ್ಸ್ ಕ್ಲಾಸ್ ಕೆಳಗಿರೋ ಬೇಕ್ರಿ 2 ಫ್ಲೋರ್ ಕಟ್ಸಕ್ಕೆ ನಮ್ಮ ಮಾಸ್ಟ್ರೇ ಕಾರಣ. ಅವಳು ಹಂಗೆ ಹೇಳಿದ ತಕ್ಷಣ ಒಂದು ದೊಡ್ಡ ಸೌಂಡ್ ಬಂತು ಮನೆ ಹಿಂದೆ ಅಂತ. ಇವನು ಇಲ್ಲಿ ಹಿಂದೆ, ಅಕ್ಕ ನಾನೇ ಅದನ್ನು ಕೊಡ್ಬೇಕಂತಿದ್ದೆ ಅಕ್ಕ ಅಂತ. ಆಕ್ಚುಲಿ ಅವನೇ 25 ಸಲ ಟೀ ತಂದು ಕೊಡೋನು. ಈ ಟೀ ಫ್ಲಾಸ್ಕನ್ನ ತನ್ನ ಕೈಯಾರೆ ಅವರು ರವಿ ಮಾಸ್ಟರ್ಗೆ ನೀರೇ ಕೊಡು ಮಗ. ಅಯ್ಯೋ ರಾಮಚಂದ್ರ. ವಂಡರ್ಫುಲ್. ಇವತ್ತು ರವಿ ಮಾಸ್ಟರ್ ನಿನ್ನ ನೆಚ್ಚಿನ ಸರ್ ಜೊತೆ ಡ್ಯಾನ್ಸ್ ಮಾಡಿರೋದು ನಿನಗೆ ಎಷ್ಟು ಸಂತೋಷ ಇದೆ ಅದನ್ನ ಹೇಳು. ಅಂದ್ರೆ ಮಾಸ್ಟರ್ ಈಗ ಅವ್ರನ್ನ ಹೇಗೆ ತಂಗಿ ತರ ನೋಡ್ಕೋತಾರೋ, ನನ್ನನ್ನು ಸ್ವಲ್ಪ ತಮ್ಮನ ತರ ನೋಡ್ಕೋತಾರೆ. ನನ್ಗೊಬ್ಬ ತಮ್ಮ ಅವರೇ, ಆದ್ರೆ ನನಗೂ ಯಾರು ಅಣ್ಣ ಇರಬೇಕು ಅಂತ ಅನಿಸ್ತಾ ಇತ್ತು. ಈಗ ನನ್ನ ತಮ್ಮ ನನ್ನ ಅಣ್ಣ ಅಂತ ಹೇಗೆ ಫೀಲ್ ಮಾಡ್ತಿರ್ತಾರೋ, ನಾನು ಅಷ್ಟೇ ರವಿ ಮಾಸ್ಟರ್ ನನ್ನ ಅಣ್ಣ ಅಂತ ಅಷ್ಟೇ ಪ್ರೀತಿಯಿಂದ. ಯಾವಾಗಲೂ ಅವ್ರಿಗೆ ಏನೇ ಕಷ್ಟ ಸಮಯದಲ್ಲೂ ನಾನು ಅವ್ರ ಜೊತೆಯಾಗಿ ನಿಂತ್ಕೋತೀನಿ. ಸೂಪರ್. ತಾನೊಬ್ಬ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ರವಿ ಅನ್ನೋ ಒಬ್ರು ಅಣ್ಣ ಸಿಕ್ಕಿದ್ದಾರೆ ಅನ್ನೋ ಒಂದು ಸಂತೋಷ ಇದೆಯಲ್ಲ, ಅದು ಈ ಅನ್ಯೋನ್ಯತೆ ಯಾವಾಗಲೂ ನಿಮ್ಮ ಜೊತೆ ಇರಲಿ ಅಂತ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಮಾತನಾಡಿ ಮಾಯವಾಗುವಂತ ಪ್ರೇಯಸಿನ ಕುಣಿತದಿಂದ ಖುಷಿ ಪಡಿಸೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ. ಲೆಟ್ಸ್ ವೆಲ್ಕಮ್ ಕಾವ್ಯ ಹಾಗೂ ಶಿಡ್ಲಘಟ್ಟದ ಸಿಡಿಲು ಶಶಾಂಕ್ ವಿತ್ ಕೊರಿಯೋಗ್ರಾಫರ್ ರೊಮ್ಯಾಂಟಿಕ್ ರುದ್ರ ಮಾಸ್ಟರ್. ಮಾತನಾಡಿ ಮಾಯವಾದೆ ನಿಂಗೆ ಕಾದಿನ
ಎದುರು ನಿಂತು ನನ್ನ ಪ್ರೀತಿಸು ಚಿನ್ನ, ನನ್ನ ಪ್ರೀತಿಸು. ಬಂಗಾರದಲ್ಲಿ ಮುತ್ತೆ ಮಾಡಿದ ಆರಂಭೆಗಿಂತ ರಂಗು ನೀಡಿದ ಭೂಮಿಗೆ ತಂದು ನಿಲ್ಲ ಸೌಂದರ್ಯ ಎಲ್ಲ ಒಟ್ಟುಗೂಡಿಸಿ ಶೃಂಗಾರದಲ್ಲಿ ನಿನ್ನ ರೂಪಿಸಿ ಆ ಬ್ರಹ್ಮ ಬಾರಿ ರಸಿಕ ಈ ಶಾಖ ಸಾಕಬೇಕ ಈ ಊರು ಪ್ರೇಮ ಶಂಕ ನಾನೊಬ್ಬ ಹುಟ್ಟು ರಸಿಕ ನೀಡು ಬಯಸುತ್ತ ಸದು ನೀಡಿ ಸುಖದ ಮಾನಕ ಕೊಂಚ ಕೊಂಚ ನನ್ನ ಹಂಚಿಕೊಳ್ಳುವ ಇಂಚು ಇಂಚು ದೇಹ ಲಂಚ ಕೇಳುವ ದೋಚಿ ಬಾಕಿ ಬಂಗಾರದಲ್ಲಿ ಮುತ್ತೆ ಮಾಡಿದ ಆರಂಭೆಗಿಂತ ರಂಗು ನೀಡಿದ ಭೂಮಿಗೆ ತಂದು ನಿನ್ನ ನಂಗೆ ನೀಡಿದ ಸೌಂದರ್ಯ ಎಲ್ಲ ಒಟ್ಟುಗೂಡಿಸಿ ಶೃಂಗಾರದಲ್ಲೇ ರೂಪಿಸಿ ಆ ಬ್ರಹ್ಮವಾರಿ ರಸಿಕ ಮಾತನಾಡಿ ಮಾಯವಾದೆ ನಿಂಗೆ ಕಾದಿನ ಬಳಿಗೆ ಬಂದು ಎದುರು ನಿಂತು ನನ್ನ ಪ್ರೀತಿಸು ನನ್ನ ಪ್ರೀತಿಸು ಬಂಗಾರದಲ್ಲಿ ಮುತ್ತೆ ಮಾಡಿದ ಆರಂಭೆಗಿಂತ ರಂಗು ನೀಡಿದ ಭೂಮಿಗೆ ತಂದು ನಿನ್ನ ಈ ಶಾಖ ಸಾಕಬೇಕ ಈ ಊರು ಪ್ರೇಮ ಶಂಕ ನಾನೊಬ್ಬ ಹುಟ್ಟು ರಸಿಕ ನೀಡುವೆ ಸುಖ ಸವಿ ನೀಡಿ ಸುಖದ ಪಾನಕ ಕೊಂಚ ಕೊಂಚ ಫಸ್ಟ್ ನಾನು ರುದ್ರನ್ ಬಗ್ಗೆ ಮಾತಾಡ್ಬಿಡ್ತೀನಿ ದಟ್ ಇಟ್ ಫೀಲ್ಸ್ ರಿಯಲಿ ನೈಸ್ ಟು ಸಿ ಹಿಮ್ ಗ್ರೋ ಆಸ್ ಅ ಕೊರಿಯೋಗ್ರಫರ್. ಇವತ್ತು ನಾನು ಕಾವ್ಯ ಮತ್ತೆ ರುದ್ರಂಗೆ ನೋಡ್ತಾ ಇದ್ದೆ. ಪಾಯಿಂಟ್ ಏನಂದ್ರೆ 3 ಜನ ವೇದಿಕೆ ಮೇಲೆ ಡಾನ್ಸ್ ಮಾಡ್ತಾ ಇದ್ರು. ಕಾವ್ಯ ಯಾರನ್ನ ನೋಡಿ ಡಾನ್ಸ್ ಮಾಡ್ತಾ ಇದ್ಲು? ರುದ್ರನ. ಇದು ನಾನು ಹೇಳ್ಬೇಕಾಗಿಲ್ಲ, ಜನನೇ ಹೇಳ್ತಾ ಇದಾರೆ. ಜನ ಹೇಳ್ತಾವ್ರೆ. ಶಶಾಂಕ್ ಪಾಪ ಕಷ್ಟಪಟ್ಟು ಅವಳಗ್ ನೋಡ್ತವನೆ. ಅವನು ಪಾಪ ಕಾವ್ಯಂಗೆ ಚೆನ್ನಾಗಿ ಮಾಡ್ತಾ ಇದ್ದೀನಿ, ನನಗೂ ನೋಡು ಅಂತ ಅವನು. ಇವಳು ತಿರ್ಗಕ್ ರೆಡಿನೇ ಇಲ್ಲ. ಎತ್ಕೊಂಡ್ರು ರುದ್ರನೇ, ಬಿದ್ರು ರುದ್ರನೇ. See, look at the way she's laughing. She also knows she's done it. ಅಲ್ಲ ಮೇಡಮ್, ಎಲ್ಲಿ ರುದ್ರ ಹಿಂಗೆ ಕಣ್ಣು ಹೊಡಿತಿದ್ರೆ ಅವಳನ್ನ ಬಿಟ್ಟು ಬೇರೆ ಕಡೆ ನೋಡಕ್ ಆಗಲ್ಲ ಮೇಡಮ್. ನಾನು ಅನ್ಕೋತಾ ಇದ್ದೆ ಅವ್ನು ಎಷ್ಟು ಸಲ ಸಾರಿ ಹೇಳ್ತಾರೆ. ನಾನು ನಿಮ್ಗೆ ಎತ್ಕೋತೀನಿ ಈಗ. ಸಾರಿ, ಬೇಜಾರು ಮಾಡ್ಕೋಬೇಡಿ. ಸಾರಿ, ನೀವು ನನ್ನ ತಂಗಿ ಇದ್ದಂಗೆ. ಇದು ಮಾತ್ರ ಹೇಳದ್ನ ಈ ಮಾತೆಲ್ಲ ಅವನು ಹೇಳಿಲ್ಲಮ್ಮ. ಮಾರೀತಿ ಏನು ಹೇಳಿ ನಿಜ ಹೇಳಿಲ್ಲಮ್ಮ. ಅಲ್ಲೆಲ್ಲಿ ತುಂಟು ಕಣ್ಣ ಸುಂದರೇ, ಅಲ್ಲೆಲ್ಲಿ ತುಂಟು ಕಣ್ಣ ಸುಂದರೇ. Altogether, even if Kavya was looking at Rudra,
ಇಟ್ ಲುಕ್ಡ್ ರಿಯಲಿ ನೈಸ್. ಇಟ್ ಲುಕ್ಡ್ ಬ್ರಿಲಿಯಂಟ್, ಎಕ್ಸ್ಟ್ರೀಮ್ಲಿ ವೆಲ್ ಡನ್. ಐ ಡೋಂಟ್ ನೋ, ಕಾವ್ಯ ಸೋ ಬ್ಯೂಟಿಫುಲ್. ಅವ್ರು ನೋಡ್ಬೇಕು ಅನ್ಸಿದ್ರು ಶಶಾಂಕ್ ಡಾನ್ಸ್ ಮಾಡುವಾಗ, ಬರೀ ಅವನ್ಗೆ ನೋಡ್ಬೇಕು ಅನ್ಸುತ್ತೆ. ಹಿ ಸಚ್ ಅ ಗುಡ್. ಥ್ಯಾಂಕ್ ಯು ಮ್ಯಾಮ್. ಈಗ ನಮ್ಮೆಲ್ಲರ ಪ್ರೀತಿಯ ಶಿವಣ್ಣ, ಇಟ್ ವಾಸ್ ಜಸ್ಟ್ ಮೈಂಡ್ ಬ್ಲೋಯಿಂಗ್. ರಕ್ಷಿತಾ, ಯಾರನ್ನ ನೋಡಿದ್ರೋ ಗೊತ್ತಿಲ್ಲಮ್ಮ, ಆದ್ರೆ ನಾವೆಲ್ಲರೂ ಮಾತ್ರ ಅವ್ರನ್ನ ನೋಡ್ದೆ. ಬಂಗಾರದಲ್ಲಿ ಬೊಂಬೆ ಮಾಡಿ ಅಷ್ಟು ಅದ್ಭುತವಾಗಿತ್ತು. ಶಶಾಂಕ್ ಅದ್ ಏನ್ ಮಾಡ್ತಾರೆ ನಮ್ಗೆ ಐ ಡೋಂಟ್ ನೋ. ನಾನ್ ಡ್ಯಾನ್ಸರ್ ಅಂತೀರಾ ಕಾವ್ಯ ನಾನ್ ಡ್ಯಾನ್ಸರ್ ತರ ಕಾಣ್ತಾರೆ? ಇಲ್ಲ, ಈಕ್ವಲ್ ಆಗಿ ಗುಡ್ ಅವ್ರುವೆ. ಅಂಡ್ ರುದ್ರ ಮಾಸ್ಟರ್ ಹೇಳಿ ಕೊರಿಯೋಗ್ರಾಫರ್ 100% ಈವನ್ ಅವರು ಚೆನ್ನಾಗಿ ಮಾಡ್ತಾರೆ. ಬಟ್ ಇವತ್ತು ಸ್ವಲ್ಪ ಜಾಸ್ತಿನೇ ರೊಮ್ಯಾಂಟಿಕ್ ಆಗಿ ಮಾಡಿದ್ರು. ಸೂಪರ್. ಇಲ್ಲ ರುದ್ರ, ನಾ ಬೇರೆ ಅರ್ಥದಲ್ಲಿ ಹೇಳಿಲ್ಲ ರುದ್ರ, ನೀವೊಬ್ಬ ಟ್ರೂ ಆಕ್ಟರ್ ಆಗಿ ಮಾಡಿದೆ 100%. ಯಾಕಂದ್ರೆ ಇಟ್ಸ್ ನೆಸರಿ. ಈ ಸಾಂಗ್ಗೆ 3 ಜನ ಸೇರಿ ಮಾಡಿರೋದು, ಇಷ್ಟ್ರ ಮಟ್ಟಿಗೆ ಮಾಡಿರೋದು ಅಮೇಝಿಂಗ್ ಆಗಿತ್ತು. ಅಂಡ್ ಕಾವ್ಯ ಅವರೇ, ಹಿಂಗೆ ಮಾಡಿ ತುಂಬಾ ಎತ್ತರಕ್ಕೆ ಬೆಳಿತೀರ. ಶಶಾಂಕ್, ಲವ್ ಯು, ಯು ಆರ್ ಸಮಥಿಂಗ್ ಯುನೀಕ್. ಬಟ್ ಏನ್ ಗೊತ್ತಾ, ಇದ್ರಲ್ಲಿ ನನ್ನ ಹೆಸರು ಇದೆ. ಹೆಂಗಣ್ಣ? ಹೇಳಿ. ರುದ್ರ ಎಸ್, ಶಶಾಂಕ್ ಎಸ್, SRK. ಶಶಾಂಕ್, ರುದ್ರ, ಕಾವ್ಯ, SRK. ಸೂಪರ್, ಲವ್ಲೆ. ಥ್ಯಾಂಕ್ ಯು ಅಣ್ಣ. ಕಾವ್ಯ, ರುದ್ರ ಮಾಸ್ಟರ್ ಕೊರಿಯೋಗ್ರಫಿಯಲ್ಲಿ ಅವರ ಜೊತೆ ಡ್ಯಾನ್ಸ್ ಮಾಡಿದ್ದು ನಿಮಗೆ ಎಷ್ಟು ಖುಷಿ ಇದೆ? ಆಕ್ಚುಲಿ ನಾನು ಸರ್ಗೆ ಏನೋ ಹೇಳಬೇಕು. ನಾನು ಮೇಡಮ್ ಸರ್ ಅಲ್ಲಿದ್ದಾರೆ, ಹೇಳಿ. ಅಲ್ಲ ಮ್ಯಾಮ್, ಅಂದರೆ ಅದನ್ನ ಹೇಳೋದಕ್ಕೆ ನಾನು ಕೈಂಡ್ ಆಫ್ ಇಂಟ್ರೋವರ್ಟ್, ಅವರು ಜಾಸ್ತಿ ಮಾತಾಡಲ್ಲ. ಸೊ ಆ ಕಮ್ಯುನಿಕೇಷನ್ನೇ ಆಗಿಲ್ಲ ಮಾತಾಡೋದಕ್ಕೆ. ಸೊ ಐ ಥಿಂಕ್ ಇವತ್ತು ಕೊರಿಯೋಗ್ರಫಿ ರೌಂಡ್ ಆಗಿರೋದ್ರಿಂದ ಐ ಹ್ಯಾವ್ ಟು ಶೇರ್ ದಿಸ್ ಟುಡೇ. ದಿಸ್ ಸ್ಟೇಜ್ ಅಂಡ್ ದಿಸ್ ಮೂಮೆಂಟ್ ಇಸ್ ಬೆಸ್ಟ್ ಅನ್ಸುತ್ತೆ. ಅದನ್ನ ಹೇಳಕ್ಕೆ ನಂಗಾಗಲ್ಲ. ಸೊ ವೇಟ್ ಅದನ್ನ ಹೇಳಕ್ಕಾಗಲ್ಲ. ಲೆಟರ್ ಬರ್ದಿದ್ದೀನಿ. ಲೆಟರ್ ಬರ್ತಿದಾರಂತೆ ಮೇಡಮ್ ಲೆಟರ್ ಬರ್ತಿದ್ನಲ್ಲ ನಾನು ಓವರ್ ಎಕ್ಸೈಟ್ಮೆಂಟ್ ಆಗ್ಬೇಡ. ಅದ್ರಲ್ಲಿ ನೀವು ನನ್ನ ಅಣ್ಣನ ತರ ಅಂತ ಹೇಳಿದ್ರೆ ಏನ್ ಮಾಡೋದು? ನಾನು ಓದೋದೇ ಇಲ್ಲ. ಸರ್, ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಮನ್ಸು ಬಿಚ್ಚಿ ಒಂದು ಲೆಟರ್ ಬರ್ದಿದ್ದೀನಿ. ನೋಡೋ. ಸೊ ಈ ಕ್ಷಣ ಏನಂತಾರೆ ಹೇಳಿ ಮಾಸ್ಟರ್? ಅಕ್ಕ, ನನಗೆ ಯಾಕೋ ಆ ಲೆಟರ್ ನೋಡಿದ್ರೆ ಏನ್ ಬರ್ದವ್ರು ಅನಿಸ್ತೈತೆ ಗೊತ್ತಾ? ಅಕ್ಕಿ 2 kg, ರವೆ 1 kg, ಉದ್ದಿನ ಬೇಳೆ 3/4 kg. ಏನಿಲ್ಲ ಮೇಡಮ್, ನಾನು ಒಳ್ಳೆ ಹುಡುಗಿ ಮೇಡಮ್. ನನಗೆ ಇಷ್ಟ ಇಲ್ಲ ಬೇರೆಯವ್ರ ಮನೆ ವಿಚಾರ ಬಗ್ಗೆ ಮಾತಾಡೋದು, ಬೇರೆಯವ್ರ ಮನೆ ಲೆಟರ್ ಓದೋದು. ಐ ಡೋಂಟ್ ಲೈಕ್ ಇಟ್, ಬಟ್ ಐ ಕಾಂಟ್ ಅವಾಯ್ಡ್. ಒಂದೇ ಲೈನ್ ಆದ್ರೆ ತುಂಬಾ ಇಂಪಾರ್ಟೆಂಟ್. ಮಾಸ್ಟರ್, ಆದಷ್ಟು ಬೇಗ ಮಾಸ್ಟರ್, ಆದಷ್ಟು ಬೇಗ ನಂತರ ಒಂದೊಳ್ಳೆ ಹುಡುಗಿನ ಹುಡುಕಿ ಮದುವೆ ಆಗಿ ಕಾವ್ಯ. ಅಕ್ಕ, ಅದನ್ನ ಮೈಕಲ್ಲೇ ಹೇಳ್ಬೋದಾಗಿತ್ತು. 5 ರೂಪಾಯಿ ಪೆನ್ ತಕೊಂಡು 1 ಲೆಟರ್ ತಕೊಂಡು ಆದಷ್ಟು ಬೇಗ ಒಂದೊಳ್ಳೆ ಹುಡುಗಿ ನೋಡಿ ಮದುವೆ ಆಗಿ ಮಾಸ್ಟರ್ ಅಂತ ಬರ್ತಿದ್ದೀನಿ. ಏ ಕಾವ್ಯ, ಎಸ್ ಮ್ಯಾಮ್. ಬೇರೆ ಏನಾದ್ರೂ ಹೇಳ್ಬೇಕಮ್ಮ? ಮೇಡಮ್, ಯಾರ ಕಾಳಜಿ ಇರುತ್ತೋ ಅವರೇ ಈ ತರ ಹೇಳೋದು ಮೇಡಮ್. ಓಕೆ, ಜೋಕ್ಸ್ ಅಪಾರ್ಟ್, ಇದೆಲ್ಲ ಫನ್ ಸೈಡ್. ಇದೆಲ್ಲ ಜೋಕ್ಸ್ ಅಂತೆ ಕಣೋ. ಬಾಯ್ ಮುಚ್ಕೊಂಡು ಸುಮ್ಮನೆ ಗಿಲ್ಲಿ ಜೋಕ್ಸ್ ನಗಬೇಕು. ಹೊರಬಿಡ್ತಿ ಸುಮ್ಮನೆ. ಉರಿ, ಇವನ್ ಗಗನ ಏನೋ ಈ ತರ ಹೇಳ್ತಾ ಇಲ್ವಲ್ಲ, ಅದಕ್ಕೆ ಹೊಟ್ಟೆ ಉರಿ. ಅದೇಳಕ್ಕೆ ಅಷ್ಟು ನಾಚಿಕೆ ಅಂದ್ರೆ ನಾವೆಲ್ಲ ಸೂಸೈಡ್ ಅಟೆಂಪ್ಟ್ ಮಾಡಬೇಕಾಯ್ತು. ನಾಚಿಕೆಬೇಕಾಯ್ತು ನಾವು.
ಇಷ್ಟು ಓವರ್ ಆಗಿ ಮಾತಾಡ್ತಾ ಇದೆಯಲ್ಲ, ಒಂದ್ಸಲಿ ಆದ್ರೂ ಈ ತರ ಏರಿಯಲ್ ಆಕ್ಟ್ ಮಾಡಿದ್ಯಾ ನೀನು? ಅಕ್ಕ ಆ? ಏರಲ್ಲಿ ಯಾಕೆ ಮಾಡೋ ಮೆಟೀರಿಯಲ್ ಅನ್ಸುತ್ತ ಅಕ್ಕ ನಾನು ನೋಡಿ ನೀನ್ ಯಾಕೆ ಟ್ರೈ ಮಾಡ್ಬಾರ್ದು ಗಿಲ್ಲಿ? ಬೇಡ ಅಕ್ಕ, ಏರಲ್ಲಿ ಯಾಕೆ ಮಾಡಕ್ಕೋದ್ರೆ ಏರು ಬೇರೆ ಕಡೆ ಬಂದ್ಬಿಡ್ತದೆ. ರುದ್ರ ಮಾಸ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಐ ಫೀಲ್ ಹಿಮ್ ಆಸ್ ಮೈ ಗುರು ಅಷ್ಟೇ. ಸೊ ಅದು ಬಿಟ್ಟು ಇದಕ್ಕೆ ಮುಂಚೆ ಏನೇ ಆಗಿದ್ರು ಇಟ್ ವಾಸ್ ಫನ್ ಅಷ್ಟೇ. ಸಾರಿ ಮಾಸ್ಟರ್. ಗುಡ್, ಈಸ್ ಗುರು. ನಮ್ಗೆಲ್ಲ ಹೇಗೆ ಅವ್ರು ಲವ್ ಗುರು, ಅವ್ರಿಗೆ ಅವರು ಒಳ್ಳೆ ಗುರು. ಗುರು ಸ್ಥಾನದಲ್ಲಿದ್ದಾರೆ. ರುದ್ರ ಮಾಸ್ಟರ್, ಗುರು ಸ್ಥಾನದಲ್ಲಿ ನಿಂತ್ಕೊಂಡು ಈ ಶಿಷ್ಯ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಆಕ್ಚುಲಿ ಕಾವ್ಯ ಅವ್ರ ಬಗ್ಗೆ, ಶಶಾಂಕ್ ಬಗ್ಗೆ ಅವ್ರ ಕಮಿಟ್ಮೆಂಟ್ ಚೆನ್ನಾಗಿದೆ, ಅಂದ್ರೆ ಡೆಡಿಕೇಶನ್ ಚೆನ್ನಾಗಿದೆ, ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ, ತುಂಬಾ ಸಪೋರ್ಟ್ ಮಾಡ್ತಾರೆ. ಕಾವ್ಯ ಅವರಾಗಿರ್ಲಿ, ಕಂಠಿ ಅವರಾಗಿರ್ಲಿ, ಜಾನ್ವಿ ಆಗಿರ್ಲಿ, ಒಳ್ಳೆ ಕಂಟೆಸ್ಟೆಂಟ್ ಸಿಕ್ಕಿದ್ದಾರೆ. ಅದರಿಂದ ಪ್ರತಿ ಸೀಸನ್ ಏನ್ ಕೆಲಸ ಮಾಡ್ತಿದ್ದೆ, ಈ ಸೀಸನ್ ಏನೋ ಮಾಡಬೇಕು ಅಂತ ಇನ್ನು ಜಾಸ್ತಿ ಕಷ್ಟಪಡ್ತಾ ಇದ್ದೀನಿ. ಎಂಡ್ ವರ್ಗೂ ಕಷ್ಟಪಡ್ತೀನಿ. ಅವತ್ ಮಾಸ್ಟರ್ ಹೇಳಿದ್ರು, ನಾನು ಇಲ್ಲಿಗೆ ತಗೊಂತೀನಿ, ಯಾವತ್ತು ಇಲ್ಲಿಗೆ ತಗೊಳಲ್ಲ, ನಾನು ಏನಾದ್ರು ಇಲ್ಲೇ ಇಟ್ಕೊಂತೀನಿ ಅಷ್ಟೇ. ಕಮಾನ್ ಅಕ್ಕ, ನಮ್ಮ ಮಾಸ್ಟರ್ಗೆ ಒಂದು ಗಿಫ್ಟ್ ತಂದಿದ್ದೀನಿ, ತಗೊಂಬಕಂದು. ನೈಸ್, ಸೂಪರ್ ಅಣ್ಣ. ಅವತ್ತು ಯಕ್ಷಗಾನ ಕಲಾವಿದರ ಜೊತೆ ನೀವು ಅವ್ರ ಜೊತೆ ಫೋಟೋ ಇಟ್ಕೊಂಡ್ರಲ್ಲ ಅಣ್ಣ, ಅವ್ರ ಜೊತೆ ತಗೊಂಡಿರೋ ಫೋಟೋನ ಫ್ರೇಮ್ ಮಾಡಿ ಕೊಟ್ಟಿದ್ದಾರೆ. ಸೂಪರ್ ಚಿನ್ನ. ಅಪ್ಪ ಐ ಲವ್ ಯು ಅಪ್ಪ ಅಂತ ಮುದ್ದಾಗಿ ಹೆಜ್ಜೆ ಹಾಕಿ ಅಪ್ಪನ ವಾತ್ಸಲ್ಯವನ್ನ ಕೊಡೋದಕ್ಕೆ ಬರ್ತಿದ್ದಾರೆ. ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಕಾರ್ಕಳದ ಸುಮುಖ್ ಹಾಗೂ SIHIS ಕ್ಯಾಪಿಟಲ್ ಸಿಹಿ ವಿತ್ ಕೊರಿಯೋಗ್ರಾಫರ್ ಅರುಣ್ ಮಾಸ್ಟರ್. ಅಮ್ಮ, ಅಪ್ಪ ಯಾಕೆ ನಮ್ಮನ್ನು ನೋಡೋಕ್ಕೇನೆ ಬರಲ್ಲ? ಯಾಕಂದ್ರೆ ಅವರು ತುಂಬಾ ದೂರ ಹೋಗಿದ್ದಾರೆ ಪುಟ್ಟ, ಅದಕ್ಕೆ ಬರಕ್ಕಾಗಲ್ಲ. ಹಾಗಾದ್ರೆ ನನ್ನ ಬರ್ತಡೇಗೂ ಬರಲ್ವಾ? ಇಲ್ಲ ಪುಟ್ಟ, ಬರಕ್ಕಾಗಲ್ಲ. ನನ್ನ ಕನ್ಸಲ್ಲೂ ಬರಲ್ವಾ? ಬರ್ತಾರೆ ಪುಟ್ಟ, ಮಲ್ಕೋ ನೀನ್ ಇವಾಗ, ನಾಳೆ ಬೆಳಿಗ್ಗೆ ಸ್ಕೂಲಿಗೆ ಟೈಮ್ ಆಗುತ್ತೆ.
ಪ್ರತಿ ಹೆಣ್ಣು ಮಗಳ ಬದುಕನ್ನ ಸುಂದರವಾಗಿ ಕೊರಿಯೋಗ್ರಾಫಿ ಮಾಡೋದು ಓರ್ವ ತಂದೆ. ನನ್ನ ಮಗಳು ಹೀಗಿರ್ಬೇಕು, ಇಂಥ ಬಟ್ಟೆನೇ ಹಾಕ್ಬೇಕು, ಇಂಥ ಮನೆಗೆ ಮದುವೆ ಆಗಿ ಹೋಗ್ಬೇಕು ಅನ್ನೋ ಕನಸು ಕಾಣುವಂತ ಮೊದಲ ಹೀರೋ, ಮೊದಲ ಗೆಳೆಯ, ಮೊದಲ ಹಿತೈಷಿ ಅಪ್ಪ. ಆ ಅಪ್ಪನ ಮೌಲ್ಯವನ್ನ ಒಂದು ಪರ್ಫಾರ್ಮೆನ್ಸ್ ಮೂಲಕ ತುಂಬಾ ಕ್ಯೂಟ್ ಆಗಿ ಹೇಳಿರೋದು ನಮ್ಮ ಅರುಣ್ ಮಾಸ್ಟರ್ ಹಾಗೂ ಈ ಮಕ್ಕಳು. ಮಾಸ್ಟರ್, ಇದೊಂಥರ ಡ್ರೀಮ್ ಸೀಕ್ವೆನ್ಸ್ ತರ ಇತ್ತು ಮಾಸ್ಟರ್. ಒಂದು ದೊಡ್ಡ ಚಪ್ಪಾಳೆ ಬರ್ಬೇಕು ಅರುಣ್ ಮಾಸ್ಟರ್ಗೆ ಪ್ಲೀಸ್. ಸಿಹಿ, ಈಗ ನಿಂಗೆ ಅಪ್ಪ ಅಂದ್ರೆ ತುಂಬಾ ಇಷ್ಟನಾ? ಚೂರು. ಅಮ್ಮ ಅಂದ್ರೆ ಜಾಸ್ತಿ ಇಷ್ಟನಾ? ಓಕೆ, ಚೂರು ಇಷ್ಟ ಇರೋ ಅಪ್ಪನ ಬಗ್ಗೆ ಏನ್ ಹೇಳ್ತೀಯಾ? ಅಪ್ಪ ನನ್ನ ಚೆನ್ನಾಗಿ ನೋಡ್ಕೊಂತಾರೆ, ಹೊರಗಡೆ ಎಲ್ಲ ಕರ್ಕೊಂಡು ಹೋಗ್ತಾರೆ. ಅಪ್ಪ ಅಂದ್ರೆ ಹ್ಯಾಪಿ, ಅಮ್ಮ ಅಂದ್ರೆ ಜಾಸ್ತಿ ಹ್ಯಾಪಿ. ಶಿ ಇಸ್ ವೆರಿ ಕ್ಲೋಸ್ ಟು ಅಮ್ಮ ಜಾಸ್ತಿ. ಯಾಕಂದ್ರೆ ಶೂಟಿಂಗ್ಗೆ, ಶೋಸ್ಗೆ, DKD ಪ್ರಾಕ್ಟೀಸ್ಗೆ ಎಲ್ಲ ಕಡೆ ಕರ್ಕೊಂಡೋಗೋದು ಯಾರು? ಅಮ್ಮ. ಅಲ್ಲಿದ್ದಾರೆ ನೀವು ಅಮ್ಮ. ಅಯ್ಯೋ ಪಾಪ. ಮಾವು ಅಮ್ಮ ಅಂದ್ರೆ ನಿಂಗೆ ಎಷ್ಟು ಇಷ್ಟ ಹೇಳು? ಇಷ್ಟು ಇಷ್ಟನಾ ನಿಂಗೆ? ಯಾಕೆ? ಅಮ್ಮ ಹೊರಗಡೆ ಕರ್ಕೊಂಡು ಹೋಗೋದು, ಅಮ್ಮನೇ ಊಟ ಮಾಡ್ಸೋದು, ಅಮ್ಮನೇ ಪ್ರೀತಿ ಮಾಡೋದು. ಅಮ್ಮ ಅಂದ್ರೆ ನನ್ನ ಲೈಫ್ ತರ. ಅಮ್ಮ ಅಂದ್ರೆ ನನ್ನ ಲೈಫ್ ತರ. ಇಷ್ಟು ಚಿಕ್ಕ ವಯಸ್ಸಲ್ಲಿ, ಇಷ್ಟು ಪುಟ್ಟ ಬಾಯಲ್ಲಿ ಎಂತ ದೊಡ್ಡ ಮಾತು. ಅಣ್ಣ, ಮೊನ್ನೆ ಒಂದು ಕುಟುಂಬ ಅವಾರ್ಡ್ಸ್ಗಿಂತ ಮುಂಚೆ ಒಂದು ಇವೆಂಟ್ ನಡೆಯುತ್ತೆ. ಆ ಇವೆಂಟ್ ಅಲ್ಲಿ ಒಂದು ತುಣುಕನ್ನ ನೋಡಿದೆ ಅಣ್ಣ. ಈ ಚಿಕ್ಕ ಹುಡುಗಿ ಬಗ್ಗೆ ನಂಗೆ ತುಂಬಾ ಗೌರವ ಜಾಸ್ತಿ ಆಯ್ತು. ಬಹಳ ಕಷ್ಟಕರವಾದಂತಹ ದಿನಗಳು ಅವರ ತಂದೆ ತಾಯಿಗೆ ಇದ್ದಾಗ ಆಕ್ಟಿಂಗ್ ಮೂಲಕ ಆ ಮನೆಯನ್ನ ಸಾಕಿದ್ದು ಈ ಪುಟ್ಟ ಪ್ರತಿಭೆ. ಇವತ್ತು ನಿಜ ಹೇಳ್ಬೇಕಂದ್ರೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಆ ಮನೆಗೆ ತಾಯಿ ಆಗಿರೋದು ಈ ನಮ್ಮ ಸಿಹಿ. ಈ ಪುಟ್ಟ ದೇಹದಲ್ಲಿ, ಪುಟ್ಟ ಮೆದುಳಲ್ಲಿ ಎಷ್ಟು ವಿಷಯಗಳನ್ನ ಮಾಡ್ತಿದ್ದಾಳೆ ಅಂದ್ರೆ, ಅವಳು ಆ ಮನೆಗೆ ಬರೀ ಮಗಳಾಗಿಲ್ಲ, ಆ ಮನೆಗೆ ಒಬ್ಳು ತಾಯಿ ಆಗಿದ್ದಾಳೆ. ಆ ವಿಷಯ ಅವಳಿಗೆ ಗೊತ್ತಿಲ್ಲ. ಆಕ್ಚುಲಿ ಚಿಕ್ಕವಳು ಇರ್ಬೇಕಾದ್ರೆ ಮೆಜೆಸ್ಟಿಕ್ ಅಲ್ಲಿ ಬಂದು ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ಅವರ ತಂದೆ ತಾಯಿ ಎಲ್ಲ ಕೆಲಸ ಮಾಡ್ಬೇಕಾದ್ರೆ, ಇವತ್ತು ಆಕ್ಟಿಂಗ್ ನ ಮೂಲಕ, ಸೀರಿಯಲ್ಲು, ಧಾರಾವಾಹಿಗಳ ಮೂಲಕ ಆ ಮನೆಗೆ ಲಕ್ಷ್ಮಿಯಾಗಿ ನಿಂತಿರೋದು ನಮ್ಮೆಲ್ಲರ ಪ್ರೀತಿಯ ಸಿಹಿ. ಸಿಹಿ, ನೀನ್ ತುಂಬಾ ಚಿಕ್ಕ ವಯಸ್ಸಿನ ಹುಡುಗಿ, ಆದ್ರೆ ನಿನ್ ಲೈಫಲ್ಲಿ ತುಂಬಾ ದೊಡ್ಡ ಕೆಲಸ ಮಾಡ್ತಾ ಇದೀಯ. ಅದಕ್ಕೆ ನನ್ನ ಕಡೆಯಿಂದ ಒಂದು ಗ್ರ್ಯಾಂಡ್ ಸಲ್ಯೂಟ್ ನಿಂಗೆ. ಥ್ಯಾಂಕ್ ಯು ಅನು ಅಕ್ಕ. ಅಮ್ಮನ ಹತ್ರ ಕೇಳೋಣ. ಅಮ್ಮ, ನೀವೆಷ್ಟು ಲಕ್ಕಿ ಗೊತ್ತಾ, ಸಿಹಿ ಅಂತ ಮಗಳು ನಿಮ್ಗೆ ಸಿಕ್ಕಿರೋದು. ಈ ನಿಮ್ಮ ಮನೆಯ ಲಕ್ಷ್ಮಿ ಬಗ್ಗೆ, ಸಿಹಿ ಬಗ್ಗೆ ಒನ್ ವರ್ಡ್ ಏನಾದ್ರು ಹೇಳಿ ಪ್ಲೀಸ್. एक्चुअली लक्ष्मी है, ತುಂಬಾ ಕಷ್ಟ ಆಯ್ತು ಈ होने के बाद एक्चुअली दूर है. ಅಯ್ಯೋ, 9 years दुख इसने सॉल्व कर दिया. ಸೀರಿಯಲ್ ನಾನು ಹುಷಾರಿಲ್ಲ ಅಂತೆ, ಮಮ್ಮ ಟೆನ್ಷನ್ ಮಾಡಬೇಡಿ, ನಾನು ಹೆಲ್ಪ್ ಮಾಡ್ತೀನಿ ಅಂತೆ. ಇಬ್ರು ಮಗಳು ತುಂಬಾ ಕೇರ್ ಮಾಡ್ತಾರೆ. ಲಕ್ಷ್ಮಿ ಆಕ್ಚುಲಿ ದೇವರೇ. ಅಯ್ಯೋ, एक्चुअली 2 years 3 years ಅಲ್ಲಿ ನೋಡಿಲ್ಲ. एक ಮೇಡಮ್ था, उसके सुबह जाके रात को. ಇವತ್ತು ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಜಿ ಕನ್ನಡ. ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ ಎಲ್ಲ ಮನೆಯಲ್ಲಿ ಇಂಥ ಲಕ್ಷ್ಮಿ ಹುಟ್ಲಿ ಅಂತ ಹೇಳಿ. ಸಿಹಿ ಇಸ್ ರಿಯಲ್ ಇನ್ಸ್ಪಿರೇಷನ್. ಅಂದ್ರೆ ತಾಯಿನೇ ದೇವ್ರು ಅಂತ ನಾವು ಭಾವಿಸ್ತೀವಿ. ಆ ತಾಯಿ ಆ ಮಗು ಕಾಲಿಗೆ ನಮಸ್ಕಾರ ಮಾಡ್ತಾರೆ ಅಂದ್ರೆ ಎಂತ ಪರಿಸ್ಥಿತಿಯಿಂದ ಈ ಮಗಳು ಆ ಕುಟುಂಬವನ್ನ ಹೊರಗಡೆ ತಗೊಂಡ್ಬಂದಿರ್ತಾಳೆ. ಕೆಲವೊಮ್ಮೆ ಎಲ್ಲರಿಗೂ ದೇವರು ಪ್ರತ್ಯಕ್ಷವಾಗಿ ಕಾಣಲ್ಲ, ಬೇರೆ ಬೇರೆ ರೂಪದಲ್ಲಿ ನಮ್ಮ ಬದುಕಲ್ಲಿ ಬರ್ತಾರೆ. ಬಹುಶಃ ಇವರ ಬದುಕಲ್ಲಿ ಇವತ್ತು ದೇವರು
ಸಿಹಿ ರೂಪದಲ್ಲಿ ಬಂದಿದ್ದಾರೆ. ಮೊನ್ನೆ ಕುಟುಂಬ ಅವಾರ್ಡ್ಸ್ ಅಲ್ಲಿ ರವಿ ಸರ್ ಒಂದು ಮಾತು ಹೇಳ್ತಾರೆ, ಕಳ್ಕೊಂಡಿರೋ ತಂದೆ ತಾಯಿನ ಈಕೆ ಅಪ್ಪುಗೆ ನನಗೆ ನೆನಪಿಸುತ್ತೆ ಅಂತ ಹೇಳಿ. ತುಂಬ ದೊಡ್ಡ ದೊಡ್ಡ ವಿಷಯಗಳು ಆಕೆ ಬಹಳ ಮುಗ್ಧವಾಗಿ ಮಾಡಿಬಿಡ್ತಾಳೆ. ಆ ಮುಗ್ಧತೆಗೆ ಆ ಭಗವಂತ 100 ಕಾಲ ಅವಳನ್ನ ಚೆನ್ನಾಗಿಟ್ಟಿರ್ಲಿ ಅಂತ ನಾವು ಆಶಿಸ್ತೀವಿ. ನಿಮ್ಗೆ ಎಲ್ಲ ಒಳ್ಳೇದಾಗುತ್ತೆ, ಓಕೆನಾ? ಅಲ್ಲ ಸಿಹಿ? ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಆಫ್ ಯು ಬೇಬಿ. ಲವ್ ಯು. ಅಣ್ಣ, ಈ ಕುಟುಂಬದ ಬಗ್ಗೆ, ನಮ್ಮ ಅರುಣ್ ಮಾಸ್ಟರ್ ಅವರ ಈ ಕೊರಿಯೋಗ್ರಫಿ ಬಗ್ಗೆ, ಸಿಹಿ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಣ್ಣ? ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ, ಯಾಕಂದ್ರೆ ತುಂಬ ಎಮೋಷನಲ್ ಆಗುತ್ತೆ ಅದು. ಪಾಪ ವಯಸ್ಸು ಏನು ವಯಸ್ಸು ಅಂತಲೂ ಗೊತ್ತಿಲ್ಲ ಆ ಮಗುಗೆ. ಅವ್ರ ತಾಯಿ ಕಾಲಿಗೆ ಬೀಳೋದು ಬೇಡ, ಹಂಗೆ ಮಾಡಬೇಡಿಮ್ಮ, ದಯವಿಟ್ಟು ಹಂಗೆ ಮಾಡಬೇಡಿ. ಏನೇ ಆದರೂ ನೀವು ತಾಯಿ, ಯಾವಾಗ ತಾಯಿನೇ, ಜೊತೆಲಿ ಆ ಮಗು ನಿಮಗೆ ನೆರವಾಗಿ ಬಂದಿರೋದು ಅದು ದೇವ್ರಿಗೆ ಕೊಟ್ಟ ವರ. ಅದು ನಿಮಗೆ ಆ ದೇವ್ರಿಗೆ ಕೊಟ್ಟ ವರ. ಯಾಕಂದರೆ ದೊಡ್ಡವರು ಚಿಕ್ಕವ್ರ ಕಾಲಿಗೆ ಬೀಳಬೇಡ್ದು. ಅದು ದಯವಿಟ್ಟು ಹಂಗೆ ಮಾಡಬೇಡಿ ಯಾವಾಗಲೂ. ನೀವು ದೇವ್ರಿಗೆ ಸಮಾನನೇ. ಓಕೆ, ನೀವು ಮಗುನ ಎತ್ತಿದ್ದೀರಾ, ಅದು ಯಾರ ಕೈಲೂ ಮಾಡೋಕ್ಕಲ್ಲಮ್ಮ. ಆ ಜನ್ಮ ಇದೆಯಲ್ಲ ಯಾವಾಗಲೂ ತಾಯಿ ತಂದೆ ತಾಯಿ ಜನ್ಮದಾತರು ಯಾತಿಗೆ ಅಂತೀವಿ ಅಂದರೆ ಅವ್ರು ಯಾವಾಗಲೂ ಶಾಶ್ವತ. ನಮಗೆ ಆ ಆಶೀರ್ವಾದ ಮಾಡ್ತಾ ಇರ್ಬೇಕು. ನೀವು ಆಶೀರ್ವಾದ ಮಾಡ್ತಾ ಇರ್ಬೇಕು ಅವ್ರಿಗೆ. ನಿಮ್ಮ ಆಶೀರ್ವಾದ ಮುಖ್ಯ, ಅವ್ರ ಬೆಳವಣಿಗೆಗೆ ನಿಮ್ಮ ಆಶೀರ್ವಾದ ಮುಖ್ಯ. ಅದರಿಂದ ಏನು ಯೋಚನೆ ಮಾಡಬೇಡಿ. ಪಾಪ ಎಮೋಷನಲ್ ಮಾಡಿಬಿಟ್ಟಿದ್ರೆ ನೋ ಪ್ರಾಬ್ಲಮ್. ಬಟ್ ಕಮಿಂಗ್ ಟು ತುಂಬ ಎಮೋಷನಲ್ ಆಗೋದು ಬೇಡ. ಲೈಟ್ ನೋಟ್ ಬಂದಿದ್ರೆ ಅರುಣ್ ಮಾಸ್ಟರ್ ತುಂಬ ಚೆನ್ನಾಗಿತ್ತು. ತುಂಬ ಎಮೋಷನಲ್ ಆಗಿ ನೀವು ಬಂದಿದ್ದು ಆ ಮಕ್ಕಳಿಗೆ ಒಂದು ಸೀಕ್ವೆನ್ಸ್ಲಿ ಎಷ್ಟು ಅದ್ಭುತವಾಗಿ ಸಮ್ ಫ್ಲಿಪ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ಅಮೇಝಿಂಗ್. ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್ ಯು. ಸಿಹಿ, ಲವ್ ಯು. ಲವ್ ಯು ಟು ಸರ್. ಥ್ಯಾಂಕ್ ಯು ಮಚ್. ಥ್ಯಾಂಕ್ ಯು. ಸಮೂಕ್, ಲವ್ ಯು. ಲವ್ ಯು ಟು ಸರ್. ಅರೆ, ಅಣ್ಣ ಮತ್ತೆ ಚಿನ್ನಿ ಮಾಸ್ಟರ್ ಡಿಸೈಡ್ ಮಾಡಿದರೆ ಈ ಪರ್ಫಾರ್ಮೆನ್ಸಿಗೆ ವೈಟ್ ಗೋಲ್ಡ್ ವತಿಯಿಂದ ಡಿಕೆಡಿ ವಿಜೇತ ಜೋಡಿ ಹಾಗೂ ಕೊರಿಯೋಗ್ರಾಫರ್ಗೆ ಸಿಗ್ತಾ ಇದೆ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ನಾಣ್ಯ. ಸೌತ್ ಇಂಡಿಯಾದ ಲೀಡಿಂಗ್ ಗೋಲ್ಡ್ ಬೈಯಿಂಗ್ ಪಾರ್ಟ್ನರ್ಸ್ ನಮ್ಮ ವೈಟ್ ಗೋಲ್ಡ್ ಸಂಸ್ಥೆ ಕರ್ನಾಟಕದಾದ್ಯಂತ 3 ಹೊಸ ಬ್ರಾಂಚ್ ಗಳನ್ನ ಆರಂಭಿಸಿದ್ದಾರೆ. ಚಿಲಿಂಬಿ ಮಂಗಳೂರು, ಸ್ಟೇಷನ್ ರೋಡ್ ಹುಬ್ಬಳ್ಳಿ ಹಾಗೂ ಎಂಜಿ ರೋಡ್ ಚಿಕ್ಕಮಗಳೂರಿನಲ್ಲಿ ವೈಟ್ ಗೋಲ್ಡ್ ನ 3 ಶಾಖೆಗಳು ಉದ್ಘಾಟನೆಯಾಗಿದೆ. ಅಲ್ಲಿನ ಊರಿನ ಸುತ್ತಮುತ್ತಲಿನ ಗ್ರಾಮದ ಜನರು ಈ ಸೇವೆಯನ್ನ ಗೌರವದಿಂದ ಪಡೆಯಬಹುದಾಗಿದೆ. ವೈಟ್ ಗೋಲ್ಡ್ ಅಲ್ಲಿ ಅತ್ಯುತ್ತಮ ಸರ್ವಿಸ್ ಹಾಗೂ ಎಕ್ಸ್ಪರ್ಟ್ ಟೀಮ್ ಗಳಿದ್ದು ಗ್ರಾಹಕರಿಗೆ ಇದ್ದ ನಂಬಿಕೆಯನ್ನ ಇನ್ನಷ್ಟು ದೃಢಪಡಿಸುವಲ್ಲಿ ಯಶಸ್ವಿಯಾಗಿದೆ. ನಿಮ್ಮ ಹತ್ತಿರದ ವೈಟ್ ಗೋಲ್ಡ್ ಬ್ರಾಂಚ್ ಗೆ ಹಿಂದೆ ಭೇಟಿ ನೀಡಿ ಗೌರವದಿಂದ ಚಿನ್ನವನ್ನ ಮಾರಾಟ ಮಾಡಿ. ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಇತ್ತೀಚೆಗೆ ಪಾಪ್ಯುಲರ್ ಆದಂತಹ ಭೀಮಾ ಚಿತ್ರದ ಬ್ಯಾಡ್ ಬಾಯ್ಸ್ ಹಾಡಿಗೆ ಹೆಜ್ಜೆ ಹಾಕೋದಕ್ಕೆ ಫುಲ್ ಫೈರ್ ಎಬ್ಸೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ. ಸ್ವಾಗತಿಸಿ ನಮ್ಮ ಶ್ರೀವಲ್ಲಿ ಹಾಗೂ ನಿತಿನ್ ಅವರ ಜೊತೆ ಬರ್ತಿದ್ದಾರೆ ಕೊರಿಯೋಗ್ರಾಫರ್ ರಾಹುಲ್ ಮಾಸ್ಟರ್. ಮೀಟರ್ ಕಿಲೋಮೀಟರ್ಗಳ ಗಟ್ಲೆ ಐತೆ ಹೇಳಲು ಜುಟ್ಟು. ನೀನು ಬಾ ಅಂದ್ರೆ ನಾನು ಬರ್ತೀನೋ ಇಲ್ವೋ? ಹೆಂಗ ಬರ್ತೀಯ ನೋಡೋಣ ಅಂದ್ರೆ ಮಾತ್ರ ನಿಮ್ಮಮ್ಮನೊಳಗೂ ಬಂದೇ ಬರ್ತೀನಿ. ಜುಟ್ಟು ಜುಟ್ಟು ಎಲ್ಲಿದ್ರು ಸೈಡ್ ಸೈಡ್, ಇಲ್ಲಿ ಹೋದ್ರು ಸೈಡ್ ಸೈಡ್ ಮಾಡೋ ಸೈಡ್ ಮಕ್ಕಳು ನಾವು. ಸೈಡ್ ಸೈಡ್ ಹೆಂಗಿದ್ರು ಸೈಡ್ ಸೈಡ್, ಯಾರಿದ್ರು ಸೈಡ್ ಸೈಡ್ ಸ್ವ್ಯಾಗ್ ಅಲ್ಲಿ ಕಿಲ್ಲರ್ ನಾವು. ಲೆಂತ್ ಅಲ್ಲಿ ಕೊಡ್ತಾ ಇದ್ರೆ ನೋಡ್ಕೋಬೇಕು, ನೋಡೋಕೆ ಸೈಡ್ ಸೈಡ್ ಮಾಡೋದು ಸೈಡ್ ಸೈಡ್, ಮುಟ್ಟಿದ್ರೆ ಸೈಡ್ 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 ಮಾಡಕ್ ಬರೋದು ನಾವು. ಸುದ್ದಿ ಬಡಿಸಿ ಬರೋದೆಲ್ಲ ಸೀದಾ ಬ್ಯಾಂಕ್ಗೆ ಕೊಟ್ಟಿದ್ದು, ಸುದ್ದಿ ಬರೋ ಸಡೆಗಳೆಲ್ಲ ಮುಗಿದ
ಹಂಗೆ ಬಿಡ್ತೀನಿ ಕೈಕೊಂಡು ಬರೋರಿಗೆಲ್ಲಾನು ಕೋಟಿಂಗ್ ಸಖತ್ ಕೊಡ್ತೀನಿ ಗುಳೆ ಇಡೋದ್ರ ನಾನೇ ಕೈಗಾಲ್ ಮೂಳೆ ನಾ ಮುರಿತೀನಿ ಸ್ವಲ್ಪ ಸೈಕಲ್ ಬೈಕ್ ಮೇಲೆ ವಾಚ್ನ ಹಾಕೊಂಡು ಊರು ತುಂಬಾ ಓಡಾಡ್ತೀವಿ ನಾವು ಜೋರಾಗಿ ಶಾಗಲ್ ಕೊಟ್ಕೊಂಡು ಬರ್ತೀವಿ ಎಲ್ಲೇ ಬಚ್ಚಿಕೊಂಡು ಬಿಡೋದಿಲ್ಲ ಹುಡ್ಕೊಂಡು ಇರ್ತೀವಿ ಬನ್ನಿ ಊಟ ತಿಂತೀವಿ ಊಟ ಟೈಮ್ ನೋಡ್ಕೊಂಡು ನಂದೇನೆ ದೊಡ್ಡ ಅಂತ ಮುಂದೆ ಬಂದ್ರೆ ಅಲ್ಲಾಡ್ಕೊಂಡು ಮಗ ಮೆಕ್ಕ ಸೀರಿಯಲ್ ತೋರಿಸ್ತೀವೋ ಮನೆಗ್ ಬಂದು ಸಾರಿ ತುಪ್ಪ ಸಾರು ನಾವು ಪಕ್ಕ ಪ್ರೊಫೆಷನಲ್ ಮನೆಗಪ್ಪ ಬಂದ್ರು ಸೈಲೆಂಟ್ ಇರ್ಬೇಕು ಬಚ್ಚಾಗರು. ಏ ಬಾಬ್ ಅದೇನೋ ಡೈಲಾಗ್ ಹೇಳ್ತೀಯಲ್ಲ ಹೇಳು. ಜಾಲೆ ಜಾಲೆ ಫುಲ್ ಜಾಲೆ. कौनरे उन्हें उसका दिन को मने सस्ता नशा नको मशीन लेके मारता तुम्हें कौनरे उन्हें मैं मने सस्ता नशा नको मशीन लेके मारता तुम्हें ಕೂಲಗೆ ಕೂಳೆ ಕೊಡೋದು ನಮ್ಗೆ ಇಲ್ಲ ಸಿಟ್ಟು ಗಂಜಲಿ ಮಾಡ್ಕೊಂಡು ಬಂದ್ರೆ ಕುಯ್ದೋಯ್ತೀಯ ಜುಟ್ಟು ಸೈಡ್ ಸೈಡ್ ಹಂಗೆ ಸೈಡ್ ಸೈಡ್ ಯಾರಿಗೂ ಸೈಡ್ ಸೈಡ್ ಮಾಡಿಸ್ತೇಕ ಮಕ್ಕಳು ನಾವು ಸೈಡ್ ಸೈಡ್ ಹಂಗೆ ಸೈಡ್ ಸೈಡ್ ಯಾರಿಗೂ ಸೈಡ್ ಸೈಡ್ ಸ್ವಾಗ್ ಕಿಲ್ಲರ್ ನಾವು मशीन लेके मारता तुम्हें कौन रे गुने मैं मने सस्ता नशा नको मशीन लेके मारता तुम्हें ಕೂಲಗೆ ಕೂಳೆ ಕೊಡೋದು ನಮ್ಗೆ ಇಲ್ಲ ಸಿಟ್ಟು ಗಂಜಲಿ ಮಾಡ್ಕೊಂಡು ಬಂದ್ರೆ ಕುಯ್ದೋಯ್ತೀಯ ಜುಟ್ಟು ಸೈಡ್ ಸೈಡ್ ಹಂಗೆ ಸೈಡ್ ಸೈಡ್ ಯಾರಿಗೂ ಸೈಡ್ ಸೈಡ್ ಮಾಡಿಸ್ತೇಕ ಮಕ್ಕಳು ನಾವು ಸೈಡ್ ಸೈಡ್ ಹಂಗೆ ಸೈಡ್ ರಾಹುಲ್ ಮಾಸ್ಟರ್ಗೆ ಮಾಸ್ಟರ್ ಆಂಕರ್ ಅನುಶ್ರೀಯಾಗಲ್ಲ ಅನುಶ್ರೀಯಾಗ ಒಂದ್ ಮಾತು ಹೇಳ್ತೀನಿ. ಒನ್ ಆಫ್ ದ ಸ್ವಾಗೆಸ್ಟ್ ಮೂಮೆಂಟ್ ಏನಾದ್ರೂ ಇದ್ರೆ ದಟ್ ಇಸ್ ರಾಹುಲ್ ಮಾಸ್ಟರ್ಸ್ ಮೂಮೆಂಟ್. ಅದ್ರಲ್ಲಿ ಅಪ್ಯಾಡ್ ಮೂಮೆಂಟ್ ಅಂತೂ ಇದನ್ನ ದಯವಿಟ್ಟು ವಿಜಯ್ ಸರ್ಗೆ ದಯವಿಟ್ಟು ಕಳಿಸಿ ದುನಿಯಾ ವಿಜಯ್ ಸರ್ಗೆ. ಹಿ ವಿಲ್ ಕಮ್ ಅಂಡ್ ಕಿಸ್ ರಾಹುಲ್ ಮಾಸ್ಟರ್ ಫಾರ್ ದಿಸ್ ಮೂಮೆಂಟ್. ಆ ಸ್ಟೆಪ್ ನ ನೀವು ಒನ್ಸ್ ಮೋರ್ ಮಾಡ್ಬೇಕು ಮಾಸ್ಟರ್. मशीन लेके मारता तुम्हें कौन रे गुने मैं मने सस्ता नशा नको मशीन लेके मारता तुम्हें ಕೂಲಗೆ ಕೂಳೆ ಕೊಡೋದು ನಮ್ಗೆ ಇಲ್ಲ ಸಿಟ್ಟು ಗಂಜಲಿ ಮಾಡ್ಕೊಂಡು ಬಂದ್ರೆ ಕುಯ್ದೋಯ್ತೀಯ ಜುಟ್ಟು ಸೈಡ್ ಸೈಡ್ ಹಂಗೆ ಸೈಡ್ ಸೈಡ್ ಯಾರಿಗೂ ಸೈಡ್ ಸೈಡ್ ಮಾಡಿಸ್ತೇಕ ಮಕ್ಕಳು ನಾವು ನಾವೆಲ್ಲ ಸೈಕ್ ಆಗ್ಬಿಟ್ಟಿದೆ. ಮ್ಯಾಮ್ ಏನ್ ಮ್ಯಾಮ್ ಈ ತರ ಡಾನ್ಸ್ ಮಾಡಿದ್ರೆ ಎಲ್ಲೋಗೋಣ? ನನಗೆ ಈ ಎಂಟೈರ್ ಪರ್ಫಾರ್ಮೆನ್ಸ್ ಅಲ್ಲಿ ಆಬ್ವಿಯಸ್ಲಿ ರಾಹುಲ್ ತುಂಬಾ ಇಷ್ಟ ಆಗ್ತಾನೆ. ಅವ್ನ ಸ್ವಾಗ್ ಭಯಂಕರ ಇಷ್ಟ ನನಗೆ. ಬಟ್ ಆ ಡಾನ್ಸಿಂಗ್ ಅಲ್ಲಿ ನಿನ್ ಸ್ಟೈಲ್ ಇದೆ ಅಲ್ಲ ಸ್ಟೇಜ್ ಮೇಲೆ, ದಟ್ ಸ್ಟೈಲ್ ಇಸ್ ಅಮೇಸಿಂಗ್. ಸಖತ್ ಮೆಸ್ಮರೈಸಿಂಗ್. ಅದು ಫ್ಯಾಬ್ಯುಲಸ್. ಕಾಂಗ್ರ್ಯಾಚುಲೇಷನ್ಸ್, ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಮಾಸ್ಟರ್ ಈ ಸೈಕ್ ಪರ್ಫಾರ್ಮೆನ್ಸ್ ಬಗ್ಗೆ ಏನ್ ಹೇಳ್ತೀರಾ ಮಾಸ್ಟರ್? ರಾಹುಲ್ ಫಸ್ಟ್ ಈ ಸಾಂಗ್ ಬಿಗಿನಿಂಗ್ ಇಂದಾನೆ ಈವನ್ ಆ ಕಾಸ್ಟ್ಯೂಮ್ ನೋಡಿ, ಕಾಸ್ಟ್ಯೂಮ್ ನಲ್ಲೇ ಒಂದು ಸ್ವಾಗ್ ಇದೆ. ಫ್ರಮ್ ದೇರ್ ಆನ್ವರ್ಡ್ಸ್ ಈ ಕಾಟ್ ಅಪ್ ಎವ್ರಿಥಿಂಗ್. ಆ ಸ್ಟೈಲ್, ಸೊ ಆ ಹಿಪ್ ಹಾಪ್ ಸ್ಟೈಲು ಥ್ರೂಔಟ್ ದ ಸಾಂಗ್ ಹಂಗೇ ಫಾಲೋ ಮಾಡಿದ. ಗಿಲ್ಲಿ ಡೈಲಾಗ್ ಆದ್ಮೇಲೆ ಒಂದು ಸ್ಟೆಪ್ ಬರುತ್ತೆ ನೋಡಿ, ಅದು ಹಿಟ್ ಸ್ಟೆಪ್. ದೇರ್ ಹಿಟ್ಸ್ ದ ಸಿಕ್ಸರ್. ರಾಹುಲ್ ಸಿಕ್ಸರ್ ಹೊಡ್ಬಿಡ್ತ. ಮೈಂಡ್ ಬ್ಲೋಯಿಂಗ್ ರಾಹುಲ್. ಥ್ಯಾಂಕ್ ಯು ಎಂಟೈರ್ ಟೀಮ್ was blasting today. Rocket! ಮೇಡಮ್ ನಾವೆಲ್ಲ ಈ ಸಾಂಗ್ ಅಭಿಮಾನಿ ಒಂದ್ ಕಡೆ. ಆಕ್ಚುಲಿ ಈ ಸಾಂಗ್ ಒಬ್ರು ದೊಡ್ಡ ಫ್ಯಾನ್ ಇದ್ದಾರೆ. ಬೆಳಿಗ್ಗೆಯಿಂದ ಅವ್ರು ಹೇಳ್ತಾ ಇದ್ರು, ನಾನು ಈ ಸಾಂಗ್ ಆಯ್ಕೆ ಮಾಡಿದ್ದೆ, ನಾನು ಈ ಸಾಂಗ್ ಮಾಡ್ಬೇಕಾಗಿತ್ತು, ನಾನು ಈ ಸಾಂಗ್ ಡ್ಯಾನ್ಸ್ ಮಾಡ್ಬೇಕಾಗಿತ್ತು ಅಂತ ಹೇಳಿ. ಅವ್ರಿಗೆ ಆ ಚಾನ್ಸ್ ಸಿಕ್ಕಿಲ್ಲ ಮೇಡಮ್. ಅವ್ರು ಬೇರೆ ಯಾರು ಅಲ್ಲ, ಗಿಲ್ಲಿ ನಟ ಮೇಡಮ್, ಗಿಲ್ಲಿ ನಟ. ಪ್ಲೀಸ್ ನೀನ್ ಬಾರ್ ಮಗ, ಆ ಸ್ಟೆಪ್ ಮಾಡು. ಜಾಲೆ ಜಾಲೆ ಫುಲ್ ಜಾಲೆ. कौन रे उन्हें उसका दिन को मने सस्ता नशा नको मशीन लेके मारता तुम्हें कौन रे उन्हें मैं मने सस्ता नशा नको मशीन लेके मारता तुम्हें ಕೂಲಗೆ ಕೂಳೆ ಕೊಡೋದು ನಮ್ಗೆ ಇಲ್ಲ ಸಿಟ್ಟು ಗಂಜಲಿ ಮಾಡ್ಕೊಂಡು ಬಂದ್ರೆ ಕುಯ್ದೋಯ್ತೀಯ ಜುಟ್ಟು ಸೈಡ್ ಸೈಡ್ ಯಾರಿಗೂ ಸೈಡ್ ಸೈಡ್ ಮಾಡಿಸ್ತೇಕ ಮಕ್ಕಳು ನಾವು
ನೀನು ಟೈಟು ಬೆಡ್ ಸಿಗಾಕತ್ತೈತೆ ಬೆರಳು ಒಳಗಡೆ ಹೋಗಿ ಹಬ್ಬ ತರ ಮಾಡ್ದೆ ನೀನು ಕರೆಕ್ಟ್ ಆಗಿ ಮಾಡು. ಈ ಸ್ಟೆಪ್ ಹೆಂಗ್ ಉಟ್ಕತ್ತು ಅಂತ ಹೇಳಾಕ, ಇವರು ದೀಪಾವಳಿ ಹಬ್ಬಕ್ಕೆ ಪ್ಯಾಂಟ್ ಹೊಲಿಗೆ ಕೊಟ್ಟಿರ್ತಾರೆ, ಅವನು ಸೊಂಟು ಸೇಜ ಜಾಸ್ತಿ ಮಾಡ್ಬಿಟ್ಟಿರ್ತಾನೆ, ಮನೇಲಿ ಬೆಲ್ಟ್ ಇಲ್ಲರಲ್ಲ, ಹೊರಗಡೆ ಬರ್ತಾರೆ ಪ್ಯಾಂಟ್ ಎತ್ಕೋಬೇಕಲ್ಲ, ಅದನ್ನ ಸ್ಟೈಲ್ ಆಗಿ ಡ್ಯಾನ್ಸ್ ಮಾಡಿ ಎತ್ಕೊತಾ ಇರ್ತಾರೆ. ಅದು ಈ ಸ್ಟೆಪ್ ಮಸ್ಟ್. ಮ್ಯೂಸಿಕ್ ಹಾಕಿ ಸರ್ ಒಂದ್ಸಲಿ. ಹಾ ಇಂಥ ಒಳ್ಳೆ ಸ್ಟೆಪ್ನ ಇಂಥದ್ದೊಂದು ನಡೆದಿದೆ ಸ್ಟೇಜ್ ಮೇಲೆ ಅನ್ನೋದನ್ನ ಕೆಟ್ಟ ಕನ್ಸ್ತಾರ ಮರ್ತು ಬಿಡೋಣ ನಾವು. ಶ್ರೀವಲ್ಲಿ ನೀನ್ ಎಷ್ಟು ಖುಷಿ ರಾಹುಲ್ ಮಾಸ್ಟರ್ ಜೊತೆ ಡಾನ್ಸ್ ಮಾಡಿರೋದು. ರಾಹುಲ್ ಮಾಸ್ಟರ್ ಜೊತೆ ಡ್ಯಾನ್ಸ್ ಮಾಡಿದ್ರೆ ತುಂಬ ಖುಷಿ. ಯಾಕೆ ಅಂತಂದರೆ ಅವ್ರ ಸ್ವ್ಯಾಗ್ಗೆ ಅವ್ರ ಸ್ಟೈಲಿಗೆ ನನಗಂತೂ ನಿಜವಾಗ್ಲೂ ತುಂಬ ಕಷ್ಟ ಆಯಿತು. ನಾನು ರಾಹುಲ್ ಮಾಸ್ಟರಲ್ಲಿ ಏನು ಡಿಫ್ರೆಂಟ್ ಅಂತ ನೋಡಿರೋದಂದ್ರೆ, ಒಂದು ಹುಡುಗಿಯಾಗಿ ಮ್ಯಾಮ್ ತಬಲ ಸಾಂಗ್ ಬಿಟ್ಟರೆ ಇನ್ಯಾವುದು ಹುಡುಗಿ ಥರ ಕಾಸ್ಟ್ಯೂಮ್ ಹಾಕ್ಸೇ ಇಲ್ಲ ಮ್ಯಾಮ್. ನಾನೇನು ಹುಡುಗ ಅನ್ಕೊಂಡಿದ್ದಾರೆ ಹುಡುಗಿ ಅನ್ಕೊಂಡಿದ್ದಾರೆ ಅಂತಲೂ ನನಗೆ ಏನಕ್ಕೆ ಹಿಂಗೆ ಪೆದ್ದ ಥರ ಆಡ್ತಾ ಇದೆಯಾ ಮೇಡಮ್? ಇವಳು ತೊಡೆ ಮೇಲೆ ಮಲ್ಕೊಳಕ್ಕೆ ಏನೆಲ್ಲ ನಾಟಕ ಆಡ್ತಾವನೆ ಡಬ್ಬ ನನ್ನ ಮಗ. ಏ ತೂ ಹೆಂಗೆ ನಗುವಂತ ನಿನಗೆ ಬಟ್ ಏನ್ ಗೊತ್ತೇನೆ, ನೀನ್ ಚೆನ್ನಾಗಿ ಮಾಡ್ದೆ. ನಿಂಗೆ ಇದು ಗೆಟಪ್ ಚೆನ್ನಾಗೇ ಕಾಣಿಸುತ್ತೆ. ಅದೇ ಮ್ಯಾಮ್, ಅವರು ಮೇಕಪ್ ಮಾಡೋರು ಆಗಿರ್ಬೋದು, ಇಲ್ಲ ಹೇರ್ ಸ್ಟೈಲ್ ಮಾಡೋರು ಆಗಿರ್ಬೋದು, ಅವರು ಅದನ್ನೇ ಹೇಳ್ತಿರ್ತಾರೆ, ನಿಮಗೆ ಯಾಕೆ ಈ ಥರ ಡಿಫ್ರೆಂಟ್ ಆಗಿ ಕೊಡ್ತಾರೆ, ನೀವು ಹುಡುಗಿ ಅಂತಾನೆ ಅವ್ರು ಟ್ರೀಟ್ ಮಾಡಲ್ವಾ? ಬಟ್ ಯಾವಾಗಲೂ ನಾನು ಈ ಥರ ರೆಡಿ ಆಗಬೇಕಾದ್ರೆ ಐ ಬಿ ವೆರಿ ಹ್ಯಾಪಿ. ಯಾಕಂದರೆ ಆರ್ಟಿಸ್ಟ್ ಆಗಿ ಬರೀ ಈ ಥರ ಸೀರೆ ಚೂಡಿದಾರ್ ಇಂಥವೇ ನಾವು ಸೀರಿಯಲಲ್ಲಿ ಮಾಡ್ತಿರ್ತೀವಿ. ಬಟ್ ಈ ಥರ ರಿಯಾಲಿಟಿ ಶೋ ಅಂತ ಬಂದಾಗ ಈ ಥರ ಒಂದು ಗೆಟಪ್ ಹಾಕೋದಕ್ಕೆ ನನಗೊಂದು ಆಪರ್ಚುನಿಟಿ ಸಿಗುತ್ತೆ. ಸೊ ಈ ಥರ ಒಂದು ಸ್ಟೇಜಲ್ಲಿ ಮಾತ್ರ ನಾನು ಈ ಥರ ಹಾಕಕ್ಕೆ ಸಾಧ್ಯ. ಇವಾಗ ನಾವು ಈಚೆಗಡೆ ಈ ಥರ ಎಲ್ಲ ಹಾಕೊಂಡು ಹೋಗೋಕ್ಕಾಗಲ್ಲ. ಸೊ ಅಂಥ ಆಪರ್ಚುನಿಟಿ ಕೊಡ್ತಾರೆ ಮ್ಯಾಮ್ ಮಾಸ್ಟರ್. ನೋಡು ಪದೇ ಹೋಗ್ಬಿಟ್ಟು ಅವಳು ತೊಡೆ ಮೇಲೆ ಮಲ್ಕೊಂತಾನೆ. ಕಾಮಿಡಿ ಎಂಜಾಯ್ ಮಾಡ್ತಾ ಇದ್ರಿ. ನಿತಿನ್ ನೀ ಹೇಳ್ಕಂದ ತುಂಬಾ ಖುಷಿ ಆಯ್ತು. ವೆರಿ ಗುಡ್ ತುಂಬಾ ಚೆನ್ನಾಗಿ ಮಾತಾಡ್ದೆ ನೀನು. ಆ ಕಲ್ ತೆಗೆದು ತಲೆ ಮೇಲೆ ಹಾಕಿ ಇಬ್ರು ಸೇರಿ. ನಾನು ಮಾಸ್ಟರ್ಗೋಸ್ಕರ ಗಿಫ್ಟ್ ತಂದಿದ್ದೀನಿ. ಸರ್ ಯಾವಾಗ್ಲೂ ಅವ್ರು ಡ್ಯಾನ್ಸ್ ಕ್ಲಾಸಿಗೆ ಎಂಟ್ರ್ ಆಗ್ತ ಕೂಡ್ಲೇನೆ ಬರೀ ಪ್ಲಾಂಟ್ಸೇ ಇಟ್ಟಿರ್ತಾರೆ ಮ್ಯಾಮ್. ಆ್ಯಂಡ್ ಮೊನ್ನೆ ಕೂಡ ಪ್ಲಾಂಟ್ಸಿಗೆ ನೀರು ಹಾಕಿಲ್ಲ ಅಂತ ಸರ್ರಿಗೆ ಬೈದ್ರು. ಸೊ ಐ ಥಿಂಕ್ ಅವರು ಪ್ಲಾಂಟ್ಸ್ನ ಅಷ್ಟು ಚಂದ ನೋಡ್ಕೊತಾರೆ ಮ್ಯಾಮ್. ಸೊ ಅದಕ್ಕೆ ಅವ್ರಿಗೋಸ್ಕರ ಒಂದು ಮನಿ ಪ್ಲಾಂಟ್ ಕೊಟ್ಟಿದ್ದೀನಿ. ಅವ್ರಿಗಿನ್ನೂ ತುಂಬ ಚೆನ್ನಾಗಿ ಮನಿ ಆಗಿರ್ಬೋದು, ಫೈನಾನ್ಷಿಯಲ್ ಆಗಿರ್ಬೋದು, ಎಲ್ಲ ಸಗದಾಗಲಿ ಅಂತ ಕೊಟ್ಟಿದ್ದೀನಿ ಮಾಸ್ಟರ್. ಮನಿ ಬಂದ್ಮೇಲೆ ನಮ್ಮಂತ ಹನಿನ ಮರಿಬೇಡಿ ಮಾಸ್ಟರ್. ಥ್ಯಾಂಕ್ ಯು ಶ್ರೀವಲ್ಲಿ, ಥ್ಯಾಂಕ್ ಯು ನಿತಿನ್. ಲೈಲಾ ಇದು ಮಿಲೇನಿಯಂ ಸ್ಟೈಲ ಅಂತ ಮಸ್ತ್ ಹೆಜ್ಜೆಗಳನ್ನ ಹಾಕಿ ಕೊರಿಯೋಗ್ರಾಫರ್ ಜೊತೆ ಮೇಲ್ಚೋದಕ್ಕೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ಪ್ರಿಯಾ ಹಾಗೂ ಹೊಸ ಜೋಡಿ ಶಶಾಂಕ್ ವಿತ್ ಕೊರಿಯೋಗ್ರಾಫರ್ ವಸಂತ್ ಮಾಸ್ಟರ್.
ನಮ್ಮ ವಸಂತ್ ಮಾಸ್ಟರ್ ಫಸ್ಟ್ ಟೈಮ್ ಕೊರಿಯೋಗ್ರಾಫರ್ ಸುತ್ತಲ್ಲಿ ಸಾಕತ್ತಾಗಿ ಸ್ಟೆಪ್ ಹಾಕೋರಪ್ಪ. ಎಲ್ಲೋ ದಾವಣಗೆರೆಯಲ್ಲಿ ಒಬ್ರು ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆಗಿ ಡಾನ್ಸರ್ ಆಗಿ ಇದ್ದಂಥ ನಮ್ಮ ಮಾಸ್ಟರು ಈಗ ನಾನ್ ಡ್ಯಾನ್ಸರ್ಗಳನ್ನ ಕುಣಿಸುವಂತ ಜವಾಬ್ದಾರಿನ ಹೊತ್ಕೊಂಡು ಎಲ್ಲರ ಮನ್ಸುಗಳನ್ನ ಗೆಲ್ತಾ ಇದಾರಲ್ಲ. ಸೂಪರ್ ವಸಂತ್ ಮಾಸ್ಟರ್, ಸೂಪರ್. ಚಿನ್ನಿ ಮಾಸ್ಟರ್, From my bottom of my heart, I'm saying that these guys were fire on the stage. Fire. Especially ಆ ಹುಡುಗ ಶಶಾಂಕ್, ನೀನು ಒಂದು ದೊಡ್ಡ ಲೆವೆಲ್ ಡ್ಯಾನ್ಸರ್ ಅಮ್ಮ ನೀನು. ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಹತ್ರ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಯುವರ್ ಎಕ್ಸ್ಪ್ರೆಷನ್ ಟುವರ್ಡ್ಸ್ ಈಚ್ ಸ್ಟೆಪ್ ಇಸ್ ಅಮೇಝಿಂಗ್. ನೀನು ಎಂಜಾಯ್ ಮಾಡ್ತಿದೀಯಾ. ಕೀಪ್ ರಾಕಿಂಗ್ ಅಂಡ್ ಪ್ರಿಯಾ, ಯು ಆರ್ ಆಲ್ಸೋ ಟು ದ ಪಾ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಗೈಸ್. ಟುಡೇ ದಿಸ್ ವಾಸ್ ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು. ಆ್ಯಂಡ್ ವಸಂತ್ ಮಾಸ್ಟರ್ ಅವರ ಯುನೀಕ್ ಕೊರಿಯೋಗ್ರಫಿ ನೋಡಿ ಅಣ್ಣ ನೀವು ಮೆಚ್ಚಿ ಅವ್ರಿಗೆ UV ಅನ್ನೋ ಹೆಸರನ್ನ ಕೊಟ್ಟಿದ್ದೀರಾ. ಸೊ ಈ UV ಕಾಂಬಿನೇಷನ್ ಅಲ್ಲಿ ಪರ್ಫಾರ್ಮೆನ್ಸ್ ನಿಮ್ಗೆ ಹೆಂಗ ಅನ್ಸೋಣ? ಫಸ್ಟ್ ಆಫ್ ಆಲ್ ವಸಂತ್ ನನಗೆ ಫೇವ್ರೆಟ್ ಸಾಂಗ್ ಇದು, ಗಲಾಟೆ ಹಳ್ಳಿ ಅಂದ್ರು. ಗಲಾಟೆ ಹಳ್ಳಿ ಅಂದ್ರು. ಸೇಮ್ ಇದು ನದೀಮ್ ಅಂತ ಒಬ್ರು, ಐ ಥಿಂಕ್ ಹಸ್ ವರ್ಕ್ ವಿತ್ ನದೀಮ್ ಖಾನ್, ಈ ಕೊರಿಯೋಗ್ರಾಫ್ ದಿಸ್ ಸಾಂಗ್. ಬಟ್ ನೋಡಿದಾಗ ನಂಗೆ ಭಾಳ ಖುಷಿ. ಫಸ್ಟ್ ಈ ಸಾಂಗ್ ಸೆಟ್ ಮಾಡಿದಾಗಲೇ ಖುಷಿ ಆಯ್ತು. ಇವನ್ ಒಂದು ಪವರ್ ಇದೆ ಸಾಂಗ್ಲಿ. ಆ್ಯಂಡ್ ನೀವಿಬ್ರು ಮಾಡಿದ ರೀತಿ ಇರ್ಬೋದು. ಆ್ಯಂಡ್ ಶಶಾಂಕ್ ಎಸ್ಪೆಷಲಿ ಯು ಸೂಪರ್. ಏನು ಸ್ಟೈಲಿಶ್ ಇತ್ತು, ಜಾಲಿಯಾಗಿ ಮಾಡಿದೆ, ತುಂಬ ಜಾಲಿ ಮಾಡಿದೆ. ಆ್ಯಂಡ್ ವಸಂತ್ ಅವರು ಫಸ್ಟ್ ಟೈಮ್ ನಾನು ವಸಂತ್ ಫುಲ್ ಫಾರ್ಮಲ್ಲಿ ನೋಡ್ತಾ ಇರೋದು. ಅಮೇಝಿಂಗ್ ವಸಂತ್. ವಕಾ ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್ ಯು. ಶಶಾಂಕ್, ಲವ್ ಯು. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ನಮಗೆ ಗೊತ್ತು ನೀವು ಎಷ್ಟು ಕಷ್ಟಗಳನ್ನ ಪಟ್ಟು ಇಲ್ಲಿವರೆಗೂ ಬಂದಿದ್ದೀರಾ ಅಂತ ಹೇಳಿ. ಬಟ್ ಈ ಹಂತದಲ್ಲಿ ವಸಂತ್ ಅವ್ರ ಜೀವನದಲ್ಲಿ ಈ ಸ್ಟೇಜು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಮ್ಯಾಮ್, ನಾನು ಸಾಯ ತನಕನೂ ಡ್ಯಾನ್ಸ್ ಮಾಡ್ತೀನಿ. ಅದೇ ಥರ ನಾನು ಈ ಏನು ಸ್ಟೇಜ್ ಸಿಕ್ಕತ್ತಲ್ಲ ಯಾವತ್ತೂ ಮರೆಯಲ್ಲ. ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ. ಹಂಗೆ ವಿಘ್ನೇಶ್ವರು, ಭಾಸ್ಕಿ ಸರು, ಪ್ರತಿಯೊಬ್ಬರು ಮೆಂಟರ್ಸು, ಸಂತೋಣ. ಆ್ಯಕ್ಚುಲಿ ನಾನು ಕೊರಿಯೋಗ್ರಾಫರ್ ಚಾನ್ಸ್ ಸಿಗಬೇಕಂದ್ರೆ ನಾನು ಸಂತೋಣ ಬ್ಯಾಕ್ ಸಪೋರ್ಟಿಂದ ಸಂತೋಣ ತುಂಬ ಹೆಲ್ಪ್ ಮಾಡಿದ್ದಾರೆ. ಸಂತೋಣ, ಥ್ಯಾಂಕ್ ಯು ಸೊ ಮಚ್ ಅಣ್ಣ. ಪಾಪ, ಸೋ ಸ್ವೀಟ್. ಥ್ಯಾಂಕ್ ಯು ಸಂತು ಮಾಸ್ಟರ್. ವಸಂತ್ ಅನ್ನೋ ಒಂದು ಯುನೀಕ್ ಕೊರಿಯೋಗ್ರಾಫರ್ನ ನಮ್ಮ DKD ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಲವ್ಲಿ ಗೈಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾಸ್ಟರ್. DKD ಫಸ್ಟ್ ರನ್ನರ್ ಅಪ್ ಜೋಡಿ ಹಾಗೂ ಕೊರಿಯೋಗ್ರಾಫರ್ಗೆ ಸಿಗ್ತಾ ಇದೆ ಅಶ್ವಸೂರ್ಯ ರಿಯಾಲಿಟೀಸ್ ವತಿಯಿಂದ 10 ಲಕ್ಷ ಕ್ಯಾಶ್ ಪ್ರೈಸ್. ಅಶ್ವಸೂರ್ಯ ರಿಯಾಲಿಟೀಸ್ ಮೋಸ್ಟ್ ಟ್ರಸ್ಟೆಡ್ ಪ್ಲಾಟ್ ಡೆವಲಪರ್ಸ್ ಗಳಾಗಿದ್ದು ತಮ್ಮ ಅತ್ಯುತ್ತಮ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. 100% ಲೀಗಲ್ ಹಾಗೂ BMRDA ರೇರಾ ಅಪ್ರೂವ್ಡ್ ಪ್ರಾಜೆಕ್ಟ್ಗಳು ನೆಲಮಂಗಲ ಮತ್ತು ಮೈಸೂರು ರಸ್ತೆ ಬಳಿ ಲಭ್ಯ ಇದೆ. ಟ್ರಸ್ಟ್ ಅಂಡ್ ವ್ಯಾಲ್ಯೂಗೆ ಮತ್ತೊಂದು ಹೆಸರು ಅಶ್ವಸೂರ್ಯ ರಿಯಾಲಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಈಗ ಗುರು ಶಿಷ್ಯರ ಬಾಂಧವ್ಯವನ್ನ ಹೆಜ್ಜೆಗಳಲ್ಲಿ ಮೆರೆಸೋದಕ್ಕೆ ಆಟ ಹುಡುಗಾಟವು ಅಂತ ರೊಚ್ಚಿಗೆದ್ದು ಅಖಾಡಕ್ಕೆ ಬರ್ತಾ ಇದ್ದಾರೆ ಶಿವಣ್ಣನವರ ಅಭಿಮಾನಿ ಯಶಸ್ವಿನಿ ಹಾಗೂ ಪಾವಗಡದ ಚರಿ ವಿತ್ ಕೊರಿಯೋಗ್ರಾಫರ್ ಅರುಣ್ ಮಾಸ್ಟರ್. ಆಟ ಹುಡುಗಾಟವೋ ಪರಮಾತ್ಮ ನಾಟವೋ ಇಡೀ ಗಾಂಧಾರ ಕುಟುಂಬವನ್ನು ಬಾವಿಯಲ್ಲಿ ಬಂಧಿಸಿ ದಿನಕ್ಕೆ ಒಂದೇ ಮುಷ್ಟಿ ಅನ್ನ ಹಾಕಿ ಹಿಂಸಿಸಿ ಹಸಿವಿನಿಂದ ಇಡೀ ವಂಶವನ್ನು ಕಳೆದುಕೊಂಡ ಸೇಡಿನ ಪ್ರತೀಕಾರವೇ ಶಕುನಿ. ನನ್ನ ತಂದೆಯ ಸಾವಿನ ಶಾಪ ಈಗ ನನಗೆ ವರವಾಗಿದೆ. ನನ್ನ ತಂದೆಯ ದೇಹದ ಎಲುಬುಗಳಿಂದ ಮಾಡಿದ ದಾಳ ನನ್ನ ಶಸ್ತ್ರ. ಆಟ ಹುಡುಗಾಟವೋ ಪರಮಾತ್ಮ ನಾಟವೋ ಆಟವೋ ನಾಟವೋ ಭಗವಂತ ನಾಟವೋ ಆಸೆ ಇಟ್ಟೋನು ಅವನೇ ಕನಸು ಕೊಟ್ಟೋನು ಅವನೇ ಆಸೆ ಇಟ್ಟೋನು ಅವನೇ
ರಣಭೂಮಿಯಲ್ಲಿ ಯುದ್ಧ ನಡೆಸುವ ಮುನ್ನ ಮನಭೂಮಿಯಲ್ಲಿ ಆಟ ಆಡಬೇಕು. ಧಿನ್ನ ತಗ ಧಿನ್ನ ಧಿನ್ನ ತಗ ಧಿನ್ನ ತದ್ಭಿನ್ನ ತಗ ಧಿನ್ನ 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 ಧಿನ್ನ. ಧರ್ಮರಾಯ, ಪಂದ್ಯ ಮುಂದುವರೆಸೋಣವೇ? ಈ ಪಂದ್ಯದಲ್ಲಿ ನನ್ನ ಬಳಿ ಇರುವುದನ್ನೆಲ್ಲ ನಾನು ಸೋತಿದ್ದೇನೆ. ಹೌದಾ? ಹಾಗಾದರೆ ದ್ರೌಪದಿ ದಿಗಿ 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 ನಗ 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 ಧಿಮಿ 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 ತಿರುಗಿಡದ ಧಾ. ದಿಗಿ ದಿಗಿ ನಗ ನಗ ಧಿಮಿ ಧಿಮಿ ತಿರುಗಿಡದ ಧಾ. ತಿರುಗಿಡದ ಧಾ. ತಗ ದಿಗಿ ತಗ ಜಡು ತಗ ದಿಗಿ ಧಾ. ತಗ ತರಗಿಡದ ಭಾಗಿಡದ ತರಗಿಡದ 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 ತಗ 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 ಧಾ. ಹುಟ್ಟೆಂದ ಮೇಲೆ ಸಾವಿರಲೇಬೇಕು, ತಿಳಿದಿದ್ದರೂ ನಾನು ಬದುಕಬೇಕು. ಯಾಕಿ ಶಿಕ್ಷೆ? ತಾಯಿ ಹಾಲು ಕುಡಿಸುವಾಗ ಯಮನು ಕೋಡ ಕಾಯುವ, ತುತ್ತುವನ್ನ ತಿನ್ನುವಾಗ ಸಾವು ಕೊಡದ ತಿನ್ನುವ, ಅವನ ಕರುಣೆ ನಿನಗೆ ಇಲ್ಲವೇ? ನನ್ನ ತಂದೆಗೆ ಕೊಟ್ಟ ಮಾತಂತೆ ಕುರುಕ್ಷೇತ್ರ ಯುದ್ಧ ನನ್ನಿಂದಲೇ ಪ್ರಾರಂಭ. ಹಸ್ತಿನಾಪುರದ ಸಾಮ್ರಾಜ್ಯ ವಿನಾಶ ಖಚಿತ. ಶಕುನಿ. ಯಶು ಚೆರಿ ಹಾಗೂ ಅರುಣ್ ಮಾಸ್ಟರ್ಗೆ. ರಾಘು, ಈ ಕಾನ್ಸೆಪ್ಟು, ಈ ಐಡಿಯಾ, ನಿಮ್ಮ ಇಮ್ಯಾಜಿನೇಷನ್ ಪ್ರತಿ ಸಲ ಅರುಣ್ ಮಾಸ್ಟರ್ ಬಹಳ ಒಳ್ಳೆ ಕಥೆಗಳನ್ನ ತರುತ್ತೆ ಸ್ಟೇಜ್ ಮೇಲೆ. ಹಾಗೆ ಇದು ಕೂಡ ಅಂದ್ರೆ ಪಗಡೆನ ಕ್ಯಾರೆಕ್ಟರ್ ಮಾಡ್ಕೊಂಡು ಅದರಿಂದ ಒಂದು ಇಡೀ ಆಕ್ಟ್ ನ ಪ್ರೆಸೆಂಟ್ ಮಾಡೋದು, ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಇಮ್ಯಾಜಿನೇಷನ್. ನೀವು ತುಂಬಾ ಕಷ್ಟಪಟ್ಟಿದ್ದೀರಾ ಅರುಣ್ ಮಾಸ್ಟರ್. ಒಂದು ಕೊರಿಯೋಗ್ರಾಫರ್ ರೌಂಡ್ಗೆ ಇಷ್ಟರ ಮಟ್ಟಿಗೆ ನೀವು ನಿಮ್ಮನ್ನ ತೊಡಗಿಸ್ಕೊಂಡು ಒಂದು ಪರ್ಫಾರ್ಮೆನ್ಸ್ ಮಾಡೋದು, ಇಟ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಆಲ್ ಆಫ್ ಅಸ್. ಲಾಸ್ಟ್ ಎಲ್ಲ ಸ್ವಲ್ಪ ಫೈರ್ ಮಿಸ್ ಆಗಿದ್ದು, ಮೋಸ್ಟ್ಲಿ ಎತ್ತಿದ ಫೋರ್ಸ್ಗೆ ಏನಾದ್ರು ಕೈಯಿಂದ ಸ್ಲಿಪ್ ಆಯ್ತಾ ಅಂತ ಅದು ಫೈರ್ ಅಲ್ವಾ? ಅದು ಆಕ್ಚುಲಿ ಟೈಟ್ ಆಗಿ ಹೋಲ್ಡ್ ಮಾಡ್ಕೊಟ್ಟಿಲ್ಲ ಅನ್ಸುತ್ತೆ ಸರ್. ಅಲ್ಲೇ ಲೂಸ್ ಆಗೋಯ್ತು ಅನ್ಸುತ್ತೆ. ಇಟ್ಸ್ ಓಕೆ, ಬಟ್ ನೀವು ಅಲ್ಲಿ ಮೇಲ್ ತಿರುಗ್ಕೊಂಡು ಹೋಗಿದ್ದು ಮಾಡಿದ್ದು ನೋಡಿ. ನಾನು ಅದಕ್ಕೆ ನಿಮ್ಮ ವಿಜುವಲೈಸೇಷನ್ ನನಗೆ ಬಹಳ ಇಷ್ಟ. ಈ ಎಕ್ಸ್ಪೆರಿಮೆಂಟ್ ಕೂಡ ತುಂಬಾನೇ ಚಾಲೆಂಜಿಂಗ್. ಥ್ಯಾಂಕ್ ಯು ಸೋ ಮಚ್ ಅರುಣ್ ಮಾಸ್ಟರ್, ಚೆರಿ, ಆಮೇಲೆ ಯಶಸ್ವಿನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಅರುಣ್ ಮಾಸ್ಟರ್, ಎಷ್ಟು ಖುಷಿ ಆಗ್ತದೆ ಈ ರೀತಿ ಪರ್ಫಾರ್ಮೆನ್ಸ್ ಆಯ್ಕೆ ಮಾಡಿದ್ದು? ಅಂದ್ರೆ ಮೇಡಮ್, ಇದು ತುಂಬಾ ಒಂಥರ ಟಫ್ ಒಂಥರ ಕಾನ್ಸೆಪ್ಟ್ ಅದು. ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಶಕುನಿ ಅನ್ನೋದು ನೆಗೆಟಿವ್ ಶೇಡ್, ಬಟ್ ಶಕುನಿ ಪರ್ಸನಲ್ ಅಂತ ಹೋದಾಗ ಅವ್ರು ಕರೆಕ್ಟ್ ಅವ್ರ ರಿವೆಂಜ್ ಇರುತ್ತೆ, ಅವ್ರ ಫ್ಯಾಮಿಲಿ ಎಲ್ಲ ಕಳ್ಕೊಂಡಿರ್ತಾರೆ. ಸೊ ಈ ಥರದ್ದು ಒಂದು ಚಾಲೆಂಜ್ ತುಂಬ ಕಷ್ಟ. ಇದನ್ನ ಸ್ಟೇಜ್ ಮೇಲೆ ಪ್ರೆಸೆನ್ಸ್ ಮಾಡೋಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ದೀನಿ, ಡೇ ನಂದಿಲ್ಲ ಅನ್ಸುತ್ತೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಅರುಣ್ ಮಾಸ್ಟರ್. ಆ್ಯಂಡ್ ಒಬ್ರು ಇವತ್ತು ನಾವು ಕರೆದಾಗ ಬನ್ನಿ ಅಂದಾಗ್ಲೂ ಬರಲ್ಲ ಅಂತ ನಿಮ್ಮ ಫ್ರೆಂಡ್ ಒಬ್ರು ಹೇಳ್ತಾನೆ ಇದ್ರು ಮಾಸ್ಟರ್. ಇಲ್ಲಿ ತುಂಬಾ ರಿಕ್ವೆಸ್ಟ್ ಮಾಡ್ದ ಬನ್ನಿ ಅಂತ, ಆದ್ರೂ ಬರಲ್ಲ ಅಂತಿದ್ದಾರೆ. ನಿಮ್ಗೋಸ್ಕರ ಒಂದು ಸರ್ಪ್ರೈಸ್ ತಂದಿದ್ದಾರೆ. ಆ ಸರ್ಪ್ರೈಸ್ ಏನ್ ಬೇಬಿ? ಏನದು? ಲೆಟರ್. ಅರುಣ್ ಮಾಸ್ಟರ್ಗೆ ಒಂದು ಲೆಟರ್ ಬಂದಿದೆ. ನಾನು ಓದ್ಲಾ ಮಾಸ್ಟರ್? ಮೇಡಮ್, ನೀವು ನೋಡ್ತಾ ಇಲ್ಲ, ಅರುಣ್ ಮಾಸ್ಟರ್ ನಾಚ್ಕೋತಾ ಇದ್ದಾರೆ. ಅವ್ರಿಗೊಂದು ಸ್ಪೆಷಲ್ ಲೆಟರ್ ಬಂದಿದೆ. ರೋಸು, ಹೂವ, ಹುಕ್ಕ. ಯಾರು ಕೊಟ್ಟಿದ್ ಲೆಟರು? ಅವರು ಮೇಡಮ್ ಸ್ಪೆಷಲ್ ಫ್ರೆಂಡ್. ಹೇಳಿ ಮಾಸ್ಟರ್, ಇದೇನು? ಇದು ಮೇಡಮ್ ಫಸ್ಟ್ ಟೈಮ್ ನಾನು ಬೊಕ್ಕೆ ಕೊಟ್ಟಿದ್ದು 8 years ಬ್ಯಾಕ್. ಇದು
ಹಾ ಓಕೆ ಫಸ್ಟ್ ಅದ್ರದ್ದು ಬೊಕ್ಕೆ. flower ಅದು. ಇದು ಇದು ಒಂದು 6 years ಆಯ್ತು ಮೇಡಮ್. ಒಂದು ವ್ಯಾಲೆಂಟೈನ್ಸ್ ಡೇ ಅವಾಗ ಕೊಟ್ಟಿದ್ದೆ. ಇದನ್ನು ಅಷ್ಟೇ ಮೇಡಮ್, ಒಂದು 5 years ಆಗಿರ್ತೀವಿ ಕೊಟ್ಟು. ಮಾಸ್ಟರ್ ಇಷ್ಟು ಒಳ್ಳೆಯದು ಅದು. ಯು ಆರ್ ಎ ಗ್ರೇಟ್ ಲವರ್. ಹೂವ ನೋಡಿ 8 ವರ್ಷ 5 ವರ್ಷ 4 ವರ್ಷ ಅಂತ ಹೇಳ್ತಾವ್ರೆ, ನೀನು ಇದೆಯಾ ವೇಸ್ಟ್. ಹಾ, ಪ್ರೀತಿಯ ಅಪ್ಪು, ನಾವು ಪ್ರತಿದಿನ ಭೇಟಿಯಾದರೂ ಪ್ರತಿದಿನ ಮಾತಾಡಿದರೂ ಎಷ್ಟೋ ವಿಷಯಗಳನ್ನ ನಿಮ್ಮ ಎದುರಿಗೆ ಹೇಳಲು ಆಗುವುದಿಲ್ಲ. ಅದಕ್ಕೆ ಈ ಲೆಟರ್ ನನ್ನ ಫಸ್ಟ್ ಲವ್ ಲೆಟರ್. ಬರ್ತಾರೆ ಇದರಲ್ಲಿ. ನಾನು ನಿಮ್ಮನ್ನ ಎಷ್ಟು ಲವ್ ಮಾಡ್ತೀನಿ, ಎಷ್ಟು ಇಷ್ಟಪಡ್ತೀನಿ ಅಂತ ನಿಮಗೆ ಗೊತ್ತೇ ಇದೆ. ಆಗಾಗ ಕೆಲಸ ಅಂತ ನನ್ನ ಸ್ವಲ್ಪ ಇಗ್ನೋರ್ ಮಾಡಿದ್ರು, ನನಗೆ ಜಾಸ್ತಿ ಟೈಮ್ ಕೊಟ್ಟಿಲ್ಲ ಅಂದ್ರು ನನಗೆ ಗೊತ್ತು ನೀವು ನನ್ನ ಜಾಸ್ತಿನೇ ಇನ್ವರ್ಟೆಡ್ ಕಾಮ ಪ್ರೀತಿ ಮಾಡ್ತೀರಾ ಅಂತ. ನಾನು ಏನೇ ಕೆಲಸ ಮಾಡಿದ್ರು ಯಾವಾಗಲೂ ನಿಮ್ಮ ಬಗ್ಗೆನೇ ಯೋಚಿಸ್ತಾ ಇರ್ತೀನಿ. ನಿಮ್ಮ ಜೊತೆ ಒಂದು ದಿನ ಮಾತಾಡಿಲ್ಲ ಅಂದ್ರೆ ನನ್ನ ಇಡೀ ದಿನ ವೇಸ್ಟ್ ಆಯ್ತು ಅಂತ ಅನ್ಸುತ್ತೆ. ಯು ಮೇಕ್ ಮೀ ಹ್ಯಾಪಿ. ಖುಷಿ. ಐ ಫೀಲ್ ಮೈ ಲೈಫ್ ಇಸ್ ಬ್ಯೂಟಿಫುಲ್ ವೆನ್ ಐ ಆಮ್ ಅರೌಂಡ್ ಯು. ನೀವು ನನ್ನನ್ನ ಚಿಕ್ಕ ಮಗುವಿನ ಹಾಗೆ ನೋಡ್ಕೋತೀರಾ. ನನಗೆ ತಿಳಿದಿರುವ ಹಾಗೆ ಇದು ನಮಗೆ ಕಷ್ಟದ ಸಮಯ. ನಾವು ಅಂದುಕೊಂಡ ಹಾಗೆ ಜೀವನದಲ್ಲಿ ಏನೂ ನಡೆಯುತ್ತಿಲ್ಲ. ಆದರೂ ಎಲ್ಲವೂ ಸರಿ ಹೋಗ್ಲಿ, ನಾವು ಜೀವನದಲ್ಲಿ ಚೆನ್ನಾಗಿ ಇರ್ತೀವಿ ಅಂತ ನನಗೆ ನಂಬಿಕೆ ಇದೆ. ನಿಮ್ಮ ಪ್ರತಿಯೊಂದು ಕನಸು ನನಸಾಗಲಿ, ಆಸೆ ಆಕಾಂಕ್ಷೆಗಳು ಈಡೇರಲಿ ಎಂದು ನಾನು ಪ್ರತಿದಿನ ದೇವರಲ್ಲಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ಆಲ್ವೇಸ್ ಬೀಯಿಂಗ್ ದೇರ್ ಫಾರ್ ಮೀ. I wish to do the same for you. You are my everything. Love you. ನಿಮ್ಮ ಪ್ರೀತಿಯ ಅಮ್ಮು. ನಿಮ್ಮ ಪ್ರೀತಿಯ ಅಮ್ಮು. ನಿಮ್ಮ ಅಮ್ಮು ಬಗ್ಗೆ ಹೇಳಿ. ಎಷ್ಟು ವರ್ಷದ ಪ್ರೀತಿ, ನಿಮ್ಮ ದೊಡ್ಡ ಸ್ಟ್ರೆಂತ್ ಅವರು. ಒಂದು 8 years ಆಗೈತೆ ಮೇಡಮ್ ಸಿಕ್ಕಿ. 8 ವರ್ಷದಿಂದ ಶೂಟಿಂಗ್ ಹೋಗ್ತಾ ಇದ್ದಾವಾಗ ನನಗೆ ಇದೆಲ್ಲ ಏನು ಇಂಟ್ರೆಸ್ಟ್ ಇರಲಿಲ್ಲ. ನಾನು ಶೂಟಿಂಗ್ ಮಾಡಬೇಕು ಅಷ್ಟೇ ನನಗಿತ್ತು ಇಂಟೆನ್ಷನ್. ಅದು ಬಂದಮೇಲೆ ಶೋ ಮಾಡು ಅಂತೆಲ್ಲ ಹೇಳಿದ್ಮೇಲೆ ನಾನು ಈ ಕಡೆ ಬಂದಿದ್ದು. ಅದಕ್ಕೆ ಮುಂಚೆ ನಾನು ಇದೆಲ್ಲ ಇಂಟ್ರೆಸ್ಟ್ ಇರಲಿಲ್ಲ ನನಗೆ. ಎಲ್ಲ ಓಡಾಡ್ಕೊಂಡು ಹುಡುಗರ ಜೊತೆ ಹಂಗಿದ್ದೆ. ಇಲ್ಲಿ ತನಕ ನಾನು ಬಂದಿದ್ದೀನಿ ಅಂದರೆ ಪ್ರತಿಯೊಂದು ಅವ್ರ ಸಪೋರ್ಟು. ಎಂಥ ಸಿಚುವೇಶನ್ ಇರಲಿ, ಎಷ್ಟೋ ಟೈಮು ಪೆಟ್ರೋಲ್ಗೆ ಒಂದು 20 ರೂಪಾಯಿ 30 ರೂಪಾಯಿನೂ ಇರ್ತಾ ಇರಲಿಲ್ಲ. ಪೆಟ್ರೋಲ್ ಹೋಗ್ಲಿ, ಎಷ್ಟೋ ಕಡೆ ಬಸ್ ಚಾರ್ಜ್ ಹೋಗೋಕ್ಕೂ ಇರ್ತಾ ಇರಲಿಲ್ಲ. ಇಂಥ ಟೈಮಲ್ಲಿ ತುಂಬ ಹೆಲ್ಪ್ ಮಾಡಿದ್ರು. ಹೆಲ್ಪ್ ಅನ್ನೋಕ್ಕಿಂತ ಎಲ್ಲ ವಿಷಯದಲ್ಲೂ ಜೊತೆಲಿ ಇರ್ತಾಳೆ ನಾವು. ಆ ಕಷ್ಟ ಇರಲಿ ಸುಖ ಇರಲಿ, ನಮ್ಮ ಫ್ಯಾಮಿಲಿಗೆ ಏನೇ ಇದ್ರೂ ಜೊತೆಲೇ ಇರ್ತಾಳೆ. ಎಂಥ ಸಿಚುವೇಶನ್ ಇರಲಿ, ಎಷ್ಟು ಯಾವ ಟೈಮಲ್ಲಿ ಫೋನ್ ಮಾಡಿದ್ರು ಬರ್ತಾಳೆ. ಅಂದರೆ ಆ ಥರ ಹುಡುಗಿ ಸಿಗಕ್ಕೆ ನನ್ನ ಪುಣ್ಯ ಮೇಡಮ್ ಅಷ್ಟೇ. ಅರುಣ್ ಮಾಸ್ಟರ್, ಮುಂದಿನ ಕೊರಿಯೋಗ್ರಾಫರ್ ರೌಂಡ್ ಅಲ್ಲಿ ಸಮಾಜದ ಮುಂದೆ ಜೋಡಿಯಾಗಿ ನಿಲ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಅರುಣ್ ಮಾಸ್ಟರ್. ಆ ದಿನ ಬೇಗ ಬರ್ಲಿ. ಅಂಡ್ ನಿಜವಾಗ್ಲೂ ನಿಮ್ಮಿಬ್ರಿಗೂ ಯಾರ ದೃಷ್ಟಿನೂ ಬೀಳ್ದೇ ಇರ್ಲಿ, ಎಲ್ಲ ಚೆನ್ನಾಗಾಗ್ಲಿ. ಅಂಡ್ ಅವರು ನಿಮಗಾಗಿ ಒಂದು ಸ್ಪೆಷಲ್ ಗಿಫ್ಟ್ ಅನ್ನ ಕಳಿಸಿದ್ದಾರೆ. ಮೇಡಮ್, ರಾಮನ ವಿಗ್ರಹ ಕೊಟ್ಟಿದ್ದಾರೆ. ಅವ್ರ ಜೀವನದಲ್ಲಿ ನೀವೇ ಶ್ರೀರಾಮ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಮಿಸ್ ಯು ಜನ. ಕುಣಿತಕ್ಕೆ ಸ್ಪೀಡು ಹೆಚ್ಚಾಗಿದೆ. ಕೊರಿಯೋಗ್ರಾಫರ್ಸ್ ಜೊತೆ ಹೆಜ್ಜೆ ಹಾಕೋದಕ್ಕೆ ನಾನ್ ಡಾನ್ಸರ್ಸ್ ಸಿದ್ಧರಾಗಿದ್ದಾರೆ. ಮತ್ತೆ ಈ ಪಯಣವನ್ನ ನಾಳೆ ಮುಂದುವರ್ಸೋಣ. ಇದು ನಿಪಾನ್ ಪೇಂಟ್ ಹಾಗೂ ವೈಟ್ ಗೋಲ್ಡ್ ಕೋ ಪ್ರೆಸೆನ್ಸ್ ಡಾನ್ಸ್ ಕರ್ನಾಟಕ ಡ್ಯಾನ್ಸ್ ಕೋಪಾರ್ಡ್ ಬೈ ಗೋಲ್ಡ್ ವಿನ್ನರ್ ಕೋಲ್ಗೇಟ್ ಕಜಾರಿಯಾ, ಇಂಡಿಯಾಸ್ #1 ಟೈಲ್ ಕಂಪನಿ, ಸ್ಪೆಷಲ್ ಪಾರ್ಟ್ನರ್ ಸೈಕಲ್ ಪ್ಯೂರ್ ಅಗರಬತ್ತಿ, ಅಶ್ವಸೂರ್ಯ ರಿಯಾಲಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ವಾಸನ್ ಐಕೇರ್, ರಾಮರಾಜ್ ಧೋತಿ ಶರ್ಟ್ಸ್ ಅಂಡ್ ಕುರ್ತಾಸ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಸಿಗೋಣ ನಾಳೆ.